ಕಂಸ ವಸುದೇವ ದೇವಿಕೆಯರನ್ನ ಜೈಲಿನಲ್ಲಿ ಹಾಕಿದ್ದ. 8ನೇ ಮಗು ಮೃತ್ಯು ಅಂತ ಗೊತ್ತಿತ್ತು, ಎಲ್ಲಿ ಮಗು ಹುಟ್ಟಿ ತಪ್ಪಿಸ್ಕೊಂಡು ಹೋಗ್ತದೋ ಅಂತ ಜೈಲಿನಲ್ಲಿ ಇಟ್ಟಿದ್ದ. ಅಲ್ಲೇ ಕೃಷ್ಣಾವತಾರ ಆಯಿತು. ಕೃಷ್ಣ ಅವತಾರ ಪ್ರಾದುರ್ಭಾವ ಆದ ಕೂಡಲೇ ಭವ್ಯವಾದ ಬೆಳಕು ಬಂತು, ದಿವ್ಯ ಪ್ರಕಾಶ ಬಂತು. ಆ ಪ್ರಕಾಶದಲ್ಲಿ ವಸುದೇವ ದೇವಿಕರು ನೋಡ್ತಾ ಇದ್ದಾರೆ, ಎಂಥ ಅದ್ಭುತರು. ತಮ್ಮ ಅದ್ಭುತಂ ಬಾಲಕಂ, ಚತುರ್ಭುಜನಾಗಿದ್ದ ಕೃಷ್ಣ ಅವತಾರ ಮಾಡುವಾಗ. ಜೈಲಿನಲ್ಲಿ 4 ಕೈಗಳಿತ್ತು, ಚಕ್ರ, ಶಂಖ, ಗದ, ಪದ್ಮಧಾರಿಯಾಗಿದ್ದಾನೆ. ತಲೆ ಮೇಲೆ ಕಿರೀಟ, ಕಿವಿಯಲ್ಲಿ ಕುಂಡಲಗಳು, ಅಂಗದ, ಕಂಕಣ, ಪೀತಾಂಬರ ಉಟ್ಟುಕೊಂಡಿದ್ದಾನೆ. ಎಷ್ಟು ಆಭರಣಗಳನ್ನು ತೊಟ್ಟುಕೊಂಡಿತ್ತು. ಇದ್ರ ಮೇಲೆ ಅರ್ಥ ಮಾಡಿಕೊಂಡು ಕೃಷ್ಣಾವತಾರ ಆಯಿತು. ವಸುದೇವ ದೇವಿಕರಿಗೆ ಕೃಷ್ಣ ಮಗನಾಗಿ ಹುಟ್ಟಿದ ಅಂತ ಯಾವುದರಿಂದ ಗೊತ್ತಾಯಿತು? ಭಾಗವತದಿಂದ ಗೊತ್ತಾಯಿತು. ಅದೇ ಭಾಗವತದಲ್ಲಿ ಕೃಷ್ಣ ಹುಟ್ಟಿದಾಗ ಹೀಗಿದ್ದ ಅಂತ ಹೇಳಿದ್ದಾರೆ. ಪೀತಾಂಬರ ಉಟ್ಟುಕೊಂಡಿದ್ದಂತ. ಆದರೆ ಕೃಷ್ಣ ಮಾತ್ರ ದಿವ್ಯ ಆಯುಧಗಳನ್ನು ಧರಿಸಿ ಪೀತಾಂಬರ ಉಟ್ಟುಕೊಂಡು ಪ್ರಕಟ ಆಗಿದ್ದಾರೆ. ಆದ್ದರಿಂದ ಇದು ಬರೀ ಪ್ರಾದುರ್ಭಾವ ಅಷ್ಟೇ ಹೊರತು ಗರ್ಭದಿಂದ ಹುಟ್ಟಿದ್ದಲ್ಲ ಅಂತಾರೆ. ಅಷ್ಟೇ ಅಲ್ಲ, ಭಾಗವತದಲ್ಲಿದೆ. ಆ ಕೃಷ್ಣನನ್ನು ಅವನದ್ದೇ ಆದ ಪ್ರಕಾಶದಿಂದ ನೋಡಿ ವಸುದೇವ ದೇವಿಕೆಯರು ಸ್ತೋತ್ರ ಮಾಡ್ತಾರೆ. ದೇವಕಿನೇ ಸ್ತೋತ್ರ ಮಾಡಿದ್ಲು, ನಿನ್ನನ್ನು ನೋಡಿದರೆ ವಿಶ್ವಂಭರ ಅಂತ ಅನ್ನಿಸ್ತದೆ. ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡವನು ನೀನು. ಈ 9 ತಿಂಗಳು ನನ್ನ ಹೊಟ್ಟೆಯಲ್ಲಿ ಹೇಗಿದ್ದೀಯೋ ಮಹಾನುಭಾವ ಅಂತಾಳೆ. ಇಡೀ ಜಗತ್ತನ್ನೇ ಉದರದಲ್ಲಿಟ್ಟುಕೊಂಡ ನೀನು ನನ್ನ ಹೊಟ್ಟೆಯಲ್ಲಿದ್ದು ಎಂಥ ವಿಡಂಬನೆ ಮಾಡ್ತಾ ಇದ್ದಿ. ವಸುದೇವನು ಸ್ತೋತ್ರ ಮಾಡಿದ್ದಾನೆ. ಆದ್ದರಿಂದ ಕೃಷ್ಣ ಸಾಧಾರಣ ಮಗನಂತೆ ಭಾವಿಸಬಾರದು ಅನ್ನೋದನ್ನು ವಿಶೇಷವಾಗಿ ತಿಳಿಸಿದ್ದಾರೆ. ಆಮೇಲೆ ಕೃಷ್ಣ ಭವ್ಯ ರೂಪದಿಂದ ಪ್ರಕಟನಾಗಿ ವಸುದೇವ ದೇವಿಕರಿಗೆ ಆಜ್ಞೆ ಮಾಡಿದನಂತೆ, ನಾನು ಯಾವಾಗಲೂ ಪರ್ಮನೆಂಟಾಗಿ ಹಿಂಗೇನಿರಲ್ಲ, ಶಿಶುವಾಗ್ತೇನೆ, ಮುಂದೆ ಶಿಶುವಾಗ್ತೇನೆ, ಸಣ್ಣ ಕೂಸಾಗ್ತೀನಿ. ಆದಮೇಲೆ ನನ್ನನ್ನು ಇಲ್ಲಿ ಇಟ್ಕೋಬೇಡಿ ನೀವು. ಕಂಸ ಬರ್ತಾನೆ. 6 ಮಕ್ಕಳನ್ನು ಸಣ್ಣ ಹುಟ್ಟಿದ ಕೂಡಲೇ ಕಂಸ ಬಂದು 2 ಕಾಲು ಹಿಡ್ಕೊಂಡು ಬಂಡೆ ಕಲ್ಲಿಗೆ ಅಪ್ಪಳಿಸಿ ತಲೆ ಒಡೆದು ಕೊಂದು ಹಾಕಿದ್ದಾನೆ. ಆ ರೀತಿ ಕಂಸ ಬಂದಾನು. ಅದಕ್ಕೆ ನನ್ನನ್ನು ನಾನು ಶಿಶುರೂಪ ಧಾರಣೆ ಮಾಡ್ತೀನಿ. ಮಾಡಿದ ಕೂಡಲೇ ನನ್ನನ್ನು ಕರ್ಕೊಂಡು ಹೋಗಿ ನದಿ ದಾಟಿ ನಂದಗೋಕುಲದಲ್ಲಿ ನಂದಗೋಪ ಇದ್ದಾನೆ, ಯಶೋಧಾದೇವಿ ಇದ್ದಾಳೆ. ಆ ಯಶೋಧಾದೇವಿಯ ಹಾಸಿಗೆಯಲ್ಲಿ ನನ್ನನ್ನು ಮಲಗಿಸಿ ಅಲ್ಲಿದ್ದಂಥ ಹೆಣ್ಣು ಮಗುವನ್ನು ನೀವು ತಂದು ಇಟ್ಕೊಳ್ಳಿ. ಆಮೇಲೆ ಸಣ್ಣ ಕೂಸಾಗಿ ಬಿಟ್ಟು ಇಷ್ಟು ಹೇಳೋದು ಹೇಳಿ ಕೂಸಾಗ. ಆಮೇಲೆ ವಸುದೇವ ಆ ಕೂಸನ್ನು ಎತ್ತುಕೊಂಡು ಮತ್ತೆ ಬಂಧನಗಳೆಲ್ಲ ತಾನೇ ಕಳಿಚಿತು. ಭಗವಂತನ ದರ್ಶನ ಆದ ಕೂಡಲೇ ಸಂಸಾರ ಬಂಧನ ಮೋಚನನೇ, ಅದರಲ್ಲಿ ಅನುಮಾನವೇ ಇಲ್ಲ. ಒಂದ್ಸಲ ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು ಅಂದರೆ ಸಂಸಾರ ಬಂಧ ಕಳಿಚಿತು ಅಂತಲೇ ಅರ್ಥ. ಅದಕ್ಕೆ ಅಲ್ಲಿ ನಿಗಡ ಅಂತಾರೆ. ಜೈಲಿನ ಬಂಧನ, ಕಬ್ಬಿಣದ ಸರಪಳಿ ಕಾಲಿಗೆ ಕೈಗೆ ಏನು ಹಾಕಿದ್ದ ಅದೆಲ್ಲ ಕಳಿಚಿ ಹೋಯಿತು. ವಸುದೇವ ಕೃಷ್ಣನನ್ನು ಎತ್ತುಕೊಂಡ. ಒಂದು ಬಿದಿರು ಪುಟ್ಟಿಯಲ್ಲಿ ಕೃಷ್ಣನ ಮಲಗಿಸಿ, ಬಿದಿರು ಪುಟ್ಟಿಯಲ್ಲಿ ಮಲಗಿಸ್ಕೊಂಡು ತಲೆ ಮೇಲೆ ಹೊತ್ತುಕೊಂಡು ಅಲ್ಲಿಂದ ಹೊರಟ, ಜೈಲಿನಿಂದ ಹೊರಟ. ಬಾಗಿಲು ಹಾಕಿದ್ದಲ್ಲ, ಬೀಗ ಹಾಕಿರ್ತದೆ ಅಂತಂದರೆ ಕಬ್ಬಿಣದ ಸರಪಳಿನೇ ಬಿಚ್ಚೋಗಿದೆ ಅಂತೆ, ಕೈ ಕಾಲಿಗೆ ಹಾಕಿದ್ದು. ಇನ್ನು ಬಾಗಿಲು ಬೀಗ ಯಾವ ಲೆಕ್ಕ? ಅದೆಲ್ಲ ತಾನಾಗಿ ಕಳಿಚಿಕೊಂಡಿತು. ಸೀದಾ ಹೊರಗೆ ಬಂದ. ಯಮುನಾ ನದಿ, ಅಡ್ಡ ಯಮುನಾ ನದಿ ಪ್ರವಾಹ ಕಡಿಮೆ ಮಾಡಿತು. ಮಳೆ ಸ್ವಲ್ಪ ಸುಮ್ಮನೆ ತುಂತುರು ಹನಿ. ಆದರೂ ಶೇಷದೇವರು ಬಂದು ಆ ಬಿದಿರು ಪುಟ್ಟಿಯಲ್ಲಿ ಸೇರಿ ಆ ಹೆಡೆ ಬಿಡಿಸಿ ಕೃಷ್ಣನ ಮೇಲೆ ಆ ಹೆಡೆ ಬಿಡಿಸಿ ನಿಂತು ನೀರು ಬೀಳೋದು ಬೇಡ ಅಂತ ತಮ್ಮ ಸೇವೆ ಮಾಡ್ತಾ ಇದ್ರಂತೆ ಶೇಷದೇವರು. ಛತ್ರಿ ಹಿಡಿದ ಹಾಗೆ ಶೇಷನ ಹೆಡೆ ಇತ್ತಂತೆ. ಈ ರೀತಿ ವಸುದೇವ ಕೃಷ್ಣನನ್ನು ತಲೆಯ ಮೇಲೆ ಬಿದಿರು ಪುಟ್ಟಿಯಲ್ಲಿ ಇಟ್ಟುಕೊಂಡು ಶೇಷ ತಲೆ ಮೇಲೆ ಆ ಕೃಷ್ಣನ ಮೇಲಿದ್ದಾನೆ. ಇವನು ನಡ್ಕೊಂಡು ಹೋದ ನಂದಗೋಕುಲಕ್ಕೆ. ನೋಡೋಣ ಅಂತ ಹೋದರೆ ಯಮುನಾ ನದಿ ಸೊಂಟದ ತನಕ ಬರಲೇ ಇಲ್ಲ. ಬರೇ ಪದಾರ್ಹ ಪದ್ಯಾಂ, ಹೆಜ್ಜೆ ಇಟ್ಕೊಂಡು ನಡೆದ್ರೆ ನದಿ ದಾಟೇ ಬಿಟ್ಟಂತೆ. ಇಂಥ ಪ್ರವಾಹ ಇರಬೇಕು ಮಳೆಗಾಲದಲ್ಲಿ. ಕೈಯಲ್ಲಿ ಕೃಷ್ಣನ ಇಟ್ಕೊಂಡು ಹೊರಟಾಗ ಯಾವತ್ತಾನೇ ಅಡ್ಡಿ ಮಾಡ್ತದೆ. ನದಿ ಅಡ್ಡಿ ಮಾಡಲಿಲ್ಲ, ಏನಿಲ್ಲ. ಸೀದಾ ನದಿ ದಾಟಿ ಯಶೋದೆ ಮನೆಗೆ ಬಂದು ಅಲ್ಲಿ ಹೆಣ್ಣು ಕೂಸನ್ನು ಕೃಷ್ಣನ ಮಲಗಿಸಿ ಹೆಣ್ಣು ಕೂಸನ್ನು ತಾನು ಕರ್ಕೊಂಡು ಮತ್ತೆ ವಾಪಸ್ ಬಂದ ಮೇಲೆ ಮೊದಲಿನಂತೆ ಜೈಲು, ಬಂಧನ, ಬಾಗಿಲು, ಬೀಗ ಎಲ್ಲ ಮೊದಲಿನಂತೆ ಆಯಿತು. ಇದಿಷ್ಟು ಕೃಷ್ಣ ಮಾಡಿದಂಥ ಚಮತ್ಕಾರ. ಯಾಕೆ ಬೆತ್ತದ ಪುಟ್ಟಿಯಲ್ಲೇ ಕೃಷ್ಣನ ಕರ್ಕೊಂಡು ಹೋದ ವಸುದೇವ ಅಂದರೆ ಆ ಬಿದಿರಿಗೆ ಅಭಿಮಾನಿ ಯಾರು? ಶೇಷದೇವರು. ಪ್ರತಿಯೊಂದು ಜಡ ಪದಾರ್ಥಕ್ಕೆ ಒಬ್ಬೊಬ್ಬರು ಅಭಿಮಾನಿಗಳಿದ್ದಾರೆ. ಬಿದಿರಿಗೆ ಅಭಿಮಾನಿ ಶೇಷ. ಇವನು ಶೇಷಶಾಹಿ ತಾನೆ ಪರಮಾತ್ಮ, ಸಾಕ್ಷಾತ್ ಶೇಷಶಾಹಿ. ಆದ್ದರಿಂದ ಬಿದಿರಿನ ಪುಟ್ಟಿಯಲ್ಲೇ ಕೃಷ್ಣನ ಮಲಗಿಸ್ಕೊಂಡು ಹೋಗಿದ್ದ. ಮೇಲೆಯೂ ಕೂಡ ಹೆಡೆ ಬಿಡಿಸಿ ಶೇಷ ತನ್ನ ಸೇವೆಯನ್ನು ಕೂಡ ಮಾಡಿದ್ದಾನೆ. ಈ ರೀತಿ ಶೇಷಶಾಹಿ ತಾನು ಅನ್ನೋದನ್ನು ತೋರಿಸ್ಬೇಕು. ಅದಕ್ಕೆ ಬಿದಿರು ಪುಟ್ಟಿಯಲ್ಲಿ ಇಟ್ಕೊಂಡು ಇವತ್ತು ಹೇಳೋದು ಹಾಗೆ ಹೇಳ್ತಾರೆ. ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ ದೇವ್ರನ್ನ ಭುಜಂಗಿಸೋದು ಅಂತ. ಭುಜಂಗ ಅಂದರೆ ಹಾವು, ಅಷ್ಟೇ, ಇನ್ನೇನಿಲ್ಲ. ಭುಜಂಗ ಅಂದರೆ ಹಾವು. ಶೇಷದೇವರ ಮೇಲೆ ಮಲಗಿಸ್ರಿ ಅಂತ ಅದರ ಅಭಿಪ್ರಾಯ. ದೇವ್ರನ್ನ ಭುಜಂಗಿಸೋದು ಅಂತಾರೆ. ಆ ಪೆಟ್ಟಿಗೆಯಲ್ಲಿ ಹಗ್ಗದಲ್ಲಿ ಶೇಷದೇವರು ಇರ್ತಾರೆ. ಆದ್ದರಿಂದ ದೇವರನ್ನು ಭುಜಂಗಿಸೋದು. ಅದಕ್ಕೆ 7 ಸಲ ಸುತ್ತಬೇಕಂತೆ. ಸಪ್ತಾವರಕ ಮಾಡಬೇಕು. ಸಪ್ತಾವರಕ ಮಾಡಿದರೆ ಯಾವುದೇ ಅಶುದ್ಧಿ ಅದಕ್ಕೆ ಬರೋದಿಲ್ಲ ಅಂತ ಉಂಟು. ಒಳಗೂ ಬಟ್ಟೆಯಿಂದಲೂ 7 ಸಲ ಸುತ್ತಬೇಕು. ಮತ್ತು ಹಗ್ಗವನ್ನು 7 ಸಲ ಸುತ್ತಬೇಕು.
ಬಿದಿರು ಪುಟ್ಟಿಯಲ್ಲಿ ಇಡಬೇಕು. ಇದೆಲ್ಲ ಪದ್ಧತಿ ಯಥಾಶಕ್ತಿ ಮಾಡಿದ್ರೆ ಸಾಕಷ್ಟು. ಕೃಷ್ಣ ನಂದ ಗೋಕುಲಕ್ಕೆ ಹೊರಟ, ಕಂಸನಿಗೆ ಹೆದರಿ ಹೊರಟನೇನೋ ಅಂತಂದ್ರೆ, ಕಂಸನಿಗೆ ಹೆದರಿ ಕೃಷ್ಣ ರಾತ್ರಿ ನಂದ ಗೋಕುಲಕ್ಕೆ ಪಲಾಯನ ಮಾಡಿದ್ದಲ್ಲ. ಕೃಷ್ಣ ಅಂತ ನಾಮ ಸಂಕೀರ್ತನೆ ಮಾಡಿದವರಿಗೆ ಕಂಸನ ಭಯ ಇಲ್ಲ. ಇನ್ನು ಕೃಷ್ಣನಿಗೇನು ಕಂಸನ ಭಯ? ಹಾಗಾದ್ರೆ ಕಂಸನಿಗೆ ಹೆದರಿ ಹೋಗಲಿಲ್ಲ ಅಂದ್ರೆ ಮತ್ತೆ ಯಾಕೆ ಹೋದ? ಅಲ್ಲಿ ತನ್ನ ಹೆಂಡತಿ ಹುಟ್ಟಿದ್ದಾಳೆ, ಯಶೋಧಾದೇವಿಯ ಮಗಳಾಗಿ ತನ್ನ ಹೆಂಡತಿ ಹುಟ್ಟಿದ್ದಾಳೆ. ದುರ್ಗಾದೇವಿ ಅಂದ್ರೆ ಯಾರು? ಕೃಷ್ಣನ ಪತ್ನಿನೇ, ಮೂಲ ರೂಪಿ ನಾರಾಯಣನ ಪತ್ನಿ ಶ್ರೀಭೂ ದುರ್ಗಾ. ಆ ದುರ್ಗಾದೇವಿನೇ ಅಲ್ಲಿ ಹುಟ್ಟಿದ್ದಾಳೆ. ಸ್ವವಲ್ಲಭಾಂ ನಂದಕಲತ್ರ ಜಾತಾಂ ಮನೋರಮಾಮೀಕ್ಷಿತು ಮೇ ವಸೋಗಾತ್. ರಸಿಕನಾದಂಥ ಕೃಷ್ಣ ತನ್ನ ಹೆಂಡತಿ ಹೇಗೆ ಹುಟ್ಟಿದ್ದಾಳೆ ನೋಡೋಣ ಅಂತ ಹೆಂಡತಿ ನೋಡಿ ಬರ್ಲಿಕ್ಕೆ ಹೋದ್ನಂತ ಅಷ್ಟೇ. ಅವಳು ಇಲ್ಲಿ ಬಂದ್ಬಿಟ್ಲು ಅಷ್ಟೇ. ಇವಳು ನೋಡೋಣ ಅಂತ ಅಲ್ಲಿ ಹೋದ್ರೆ ಅವಳು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ. ಆ ಮರದ ಬಾಗಿಲು, ದಪ್ಪದ ಮರದ ಬಾಗಿಲು ಜೈಲಿಗೆ, ಅದೆಲ್ಲ ತಾನಾಗೆ ತೆರೆಕೊಂಡಿತ್ತು. ಯಾಕೆ ಅಂದರೆ ಆ ಮರದ ಬಾಗಿಲುಗಳಿಗೆಲ್ಲ ಅಭಿಮಾನಿ ಯಾರು? ಮರದ ಬಾಗಿಲುಗಳಿಗೆ ಅಭಿಮಾನಿ ಯಾರು? ಬೆತ್ತದ ಪುಟ್ಟಿಗೆ ಅಭಿಮಾನಿ ಶೇಷ. ಮರದ ಬಾಗಿಲಿಗೆ ಅಭಿಮಾನಿ ಯಾರು ಅಂತಂದರೆ ಚಂದ್ರ ಅಭಿಮಾನಿ. ಮರಗಳಿಗೆಲ್ಲ ಚಂದ್ರ ಅಭಿಮಾನಿ. ನನ್ನ ಕುಲದಲ್ಲಿ ಕೃಷ್ಣ ಅವತಾರ ಆಗಿದೆ, ಅವನನ್ನು ನೋಡೋಣ ಹೊರಗೆ ಬರಲಿ ಅಂತ ಮರದ ಅಭಿಮಾನಿಯಾದ ಚಂದ್ರ ಮರದ ಬಾಗಿಲನ್ನೆಲ್ಲ ತೆಗೆದುಬಿಟ್ನಂತೆ. ಅದಕ್ಕೆ ಚಂದ್ರ ಕೃಷ್ಣನ ನೋಡ್ಲಿಕ್ಕೋಸ್ಕರ ಹಾಗೆ ಮಾಡಿದ. ಕೃಷ್ಣ ನಂದ ಗೋಕುಲಕ್ಕೆ ಬಂದು ಯಶೋಧಾದೇವಿ ಇಲ್ಲಿ ಬಂದು ಸೇರಿದ್ದಾಳೆ. ಮರುದಿವಸ ಬೆಳಗಾಯಿತು. ಕಂಸ ಬಂದು ನೋಡ್ತಾನೆ, ಹೆಣ್ಣು ಮಗು ಹುಟ್ಟಿದೆ ಅಂತ ಹೇಳಿದ್ಲು ದೇವಕಿ ದೇವಿ. ನಿನ್ನ ಸೊಸೆ ಆಗಬೇಕು, ಹೆಣ್ಣು ಮಗು ಹುಟ್ಟಿದೆ, ಇದನ್ನಾದರೂ ನನ್ನ ಪಾಲಿಗೆ ಬಿಡು ಅಂತಂದರೆ, ಆ ಶರೀರವಾಣಿಯಲ್ಲಿ ನನಗೆ ಕೇಳಿಸಿದ್ದು ಗಂಡು ಹೆಣ್ಣು ಅಂತ ಕೇಳಿಸಿಲ್ಲ, 8ನೇ ಗರ್ಭದ ಶಿಶು ಅಂತ ಅಷ್ಟೇ ಕೇಳಿದೆ. 8ನೇ ಗರ್ಭದ ಶಿಶು ಆದ್ದರಿಂದ ಇದು ನನಗೆ ಮೃತ್ಯು ಆಗಬಹುದು, ಒಂದೇ ಬಿಡ್ತೇನೆ ಅಂತ ಆ ಹೆಣ್ಣು ಮಗುವನ್ನು ಕೈಯಲ್ಲಿ ತಗೊಂಡ. 2 ಕಾಲು ಹಿಡ್ಕೊಂಡು ಗರ 108 ಸಲ ತಿರುಗಿಸಿ ನೆಲಕ್ಕೆ ಅಪ್ಪಳಿಸ್ಬೇಕು. ಈ ರೀತಿ ಎಲ್ಲ ಮಕ್ಕಳನ್ನು ಕೊಲ್ತಾ ಇದ್ದ. ಅವಳನ್ನೂ ಅದೇ ರೀತಿ ಆ ಹೆಣ್ಣು ಮಗುವನ್ನು ಕೊಲ್ಲಿಕ್ಕೆ ಹೋದಾಗ ಆ ದುರ್ಗಾದೇವಿ, ಶಿಶುರೂಪಿಣಿಯಾದ ದುರ್ಗಾದೇವಿ ಕಂಸನ ಕೈ ತಪ್ಪಿಸಿ ಆಕಾಶಕ್ಕೆ ಹಾರಿದ್ಲು. ಅಷ್ಟಭುಜ ದುರ್ಗೆ ಆದ್ಲು. ಮೊದಲು 8 ಭುಜದ ಸಣ್ಣ ಕೂಸಾಗಿತ್ತು, ಅಷ್ಟಭುಜ ದುರ್ಗೆ ಆದ್ಲು. ಕೆಲವು ದುರ್ಗಾ ವಿನಾಯಕವು ಅಂತ ಆ ದುರ್ಗಾದೇವಿಯ ಪೂಜೆ ಕಲಿಯುಗದಲ್ಲಿ ವಿಶೇಷ ಮಾಡಬೇಕು. ಬಹಳ ವಿಶೇಷ ಫಲವನ್ನು ಕೂಡ ಕೊಡ್ತಾಳೆ ಕಲಿಯುಗದಲ್ಲಿ ದುರ್ಗಾದೇವಿ ಮತ್ತು ವಿನಾಯಕ ಇಬ್ಬರು ಕಲಿಯುಗದಲ್ಲಿ ಶೀಘ್ರ ಫಲಪ್ರದರು. ಅಂಥ ಅಷ್ಟಭುಜ ದುರ್ಗೆ ಆದ್ಲು. ದುರ್ಗಾ ಸಪ್ತಶತಿ ಅಂತ ಒಂದುಂಟು. 700 ಶ್ಲೋಕದ ದುರ್ಗಾದೇವಿಯ ಕಥೆ ಇದೆ ಮಾರ್ಕಂಡೇಯ ಪುರಾಣದಲ್ಲಿ. ದುರ್ಗಾ ನಮಸ್ಕಾರ, ದುರ್ಗಾ ಪೂಜೆ ಅಂತ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಪ್ರಚಲಿತ ಅದು. ಈ ಕಡೆ ಭಾಗದಲ್ಲಿ ಅಷ್ಟಿಲ್ಲ. ತಾಯಿ ದುರ್ಗಾದೇವಿ, ನೀನು ಅಖಿಲ ಜಗತ್ ಸರ್ಗೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವಳೆ ನೀನು. ಅಜಭರ್ಗೇಡಿತೆ ಬ್ರಹ್ಮರುದ್ರಾದಿ ವಂದಿತಳಾಗಿದ್ದಿ ನೀನು. ಕಾರುಣ್ಯಾದ ಧರೀಕೃತ ಮರವಧು ವರ್ಗೇ ನಿಸರ್ಗೇ ಹಿತಂ. ನೀನು ದೇವತಾ ಸ್ತ್ರೀಯರನ್ನು ಕೂಡ, ಅಪ್ಸರ ಸ್ತ್ರೀಯರನ್ನು ಕೂಡ ಮೀರಿಸಿದ ಸೌಂದರ್ಯವುಳ್ಳವಳು. ಚೇತೋ ನ ಪ್ರಜಹಾತು ಜಾತು ಚಿದಿಹ. ನನ್ನ ಮನಸ್ಸು ಹೇ ದುರ್ಗೆ ನಿನ್ನನ್ನು ಯಾವ ಕಾಲದಲ್ಲಿಯೂ ಬಿಡುಕೂಡುದು. ಸಂಸಾರದಲ್ಲಿರಲಿ, ಮೋಕ್ಷಕ್ಕೆ ಹೋಗಲಿ, ನನ್ನ ಮನಸ್ಸು ನಿನ್ನನ್ನೇ ಸದಾ ಚಿಂತನೆ ಮಾಡಬೇಕು. ತಾಯಿಯನ್ನು ಬಿಡೋದು ಅಂತುಂಟೆ. ಜಗನ್ಮಾತೆ ನೀನು, ಸದಾ ನನ್ನ ಮನಸ್ಸು ನಿನ್ನನ್ನು ಚಿಂತನೆ ಮಾಡಲಿ. ನನ್ನ ಮನಸ್ಸು ನಿನ್ನನ್ನು ಬಿಡೋದು ಬೇಡ, ನೀನು ನನ್ನ ಕೈ ಬಿಡಬೇಡ ಅಂತ. ತಾರುಣ್ಯಾದ ಧರೀಕೃತ ವರವಧು ವರ್ಗೇ ನಿಸರ್ಗೇ ಹಿತಂ. ಕಾರುಣ್ಯಂ ಕುರು, ನನ್ನ ಮೇಲೆ ಕರುಣೆ ತೋರು. ಮಾ ಕುರು ದುರ್ಗೆ ವಿಸರ್ಗೆ ಮತಿಂ. ನನ್ನನ್ನು ಕೈ ಬಿಡಬೇಡ ತಾಯಿ ಅಂತ ಸ್ತೋತ್ರ ಮಾಡಿದ್ದಾರೆ. ಅಂಥ ಅಷ್ಟಭುಜ ದುರ್ಗೆ, ಬಲಗಡೆ 4 ಕೈ, ಎಡಗಡೆ 4 ಕೈ, 8 ಆಯುಧಗಳನ್ನು ಧರಿಸಿ ದುರ್ಗೆಯಾಗಿ ಭವ್ಯ ರೂಪದಿಂದ ಪ್ರಕಟ ಆದಳು. ಕೃಷ್ಣ ಮೊದಲೇ ಆಜ್ಞೆ ಮಾಡಿದ್ದ ಆ ದುರ್ಗಾದೇವಿಗೆ, ನೀನು ಕಲಿಯುಗದಲ್ಲಿ ವಿಶೇಷವಾಗಿ ನಾನೋಪಹಾರ ಬಲಿಗಳಿಂದ ಪೂಜಿತಳಾಗು. ನಾನಾ ವಿಧವಾದ ಬಲಿ, ನಾನಾ ವಿಧವಾದ ಉಪಚಾರಗಳಿಂದ ದುರ್ಗಾ ಪೂಜೆ ಮಾಡಬೇಕು ಅಂತುಂಟು. ಕೃಷ್ಣ ಆಜ್ಞೆ ಮಾಡಿದ್ದಾನೆ. ನಾನಾ ಉಪಹಾರ ಬಲಿಗಳಿಂದ ನೀನು ಸ್ಥಳದಲ್ಲಿ, ಬೆಟ್ಟದಲ್ಲಿ, ಕಾಡಿನಲ್ಲಿ, ನೀರಿನಲ್ಲಿ ಸರ್ವತ್ರ ಇದ್ದುಕೊಂಡು ದುಷ್ಟರಿಗೆ ದುರ್ಗವಾಗಿ, ದುರ್ಗ ಅಂತಾರೆ ಚಿತ್ರದುರ್ಗ. ದುರ್ಗ ಅಂದರೆ ಯಾರಿಗೂ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶತ್ರುಗಳು ಸಜ್ಜನರನ್ನ ಆಕ್ರಮಣ ಮಾಡಿರಬಾರ್ದು. ಅಂಥ ಅವರಿಗೆಲ್ಲ ದುರ್ಗವಾಗಿ ನೀನು ದುರ್ಗೆಯಾಗಿ ಎಲ್ಲರನ್ನು ಲೋಕ ರಕ್ಷಣೆ ಮಾಡು ಅಂತ ಪರಮಾತ್ಮ ಆಜ್ಞೆ ಮಾಡಿದ್ದ. ಆ ಪ್ರಕಾರ ದುರ್ಗಾದೇವಿ ಕಂಸನ ಕೈಯಿಂದ ತಪ್ಪಿಸ್ಕೊಂಡು ನಾನಾ ಸ್ಥಳಗಳಲ್ಲಿ ಪೂಜಿತಳಾದ ಆಗಿ ಹೋಗ್ತಾ ಇದ್ದಾಳೆ. ಆದರೆ ಒಂದು ಮಾತು ಹೇಳಿದ್ಲು ಕಂಸನಿಗೆ, ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಿ, ನಾನೇ ಮೃತ್ಯುದೇವತೆ ಅಂದ್ಲು. ಮೃತ್ಯುದೇವತೆಯೂ ಹೌದು ದುರ್ಗಾದೇವಿ. ಸಜ್ಜನರನ್ನ ರಕ್ಷಣೆ ಮಾಡ್ತಾಳೆ, ದುಷ್ಟರಿಗೆ ಮೃತ್ಯುದೇವತೆಯೂ ಆಗಿದ್ದಾಳೆ. ಅಂಥ ನನ್ನನ್ನೇ ನೀನು ಕೊಲ್ಲಿಕ್ಕೆ ಬಂದರೆ ಹೇಗೆ ಸಾಧ್ಯ? ನಾನಲ್ಲ ನಿನಗೆ ಮೃತ್ಯು, ನಂದಗೋಕುಲದಲ್ಲಿದ್ದಾನೆ ಅಂತ ಅಷ್ಟು ಹೇಳ್ಬಿಟ್ಟು, ನಂದಗೋಕುಲದಲ್ಲಿದ್ದಾನೆ ಅಂತೇಳಿ ಆಕಾಶಕ್ಕೆ ಹೋದ. ಇತಿ ದುರ್ಮಂತ್ರಿ ಕಂಸ ಅಂತ ದುರ್ಮಂತ್ರಿಗಳನ್ನೆಲ್ಲ ಕರೆದು ಕಂಸ ಮಂತ್ರಾಲೋಚನೆ ಮಾಡಿದ್ದಂತೆ. ಆ ಕೂಸು ಹೇಳೋದು ಹೇಳಿತು, ಪೂರ್ತಿ ಅಡ್ರೆಸ್ ಕೊಡಲಿಲ್ಲ, ಏನು ಮಾಡಬೇಕು ಅಂತ. ಅವರು ಕೆಟ್ಟ ಮಂತ್ರಿಗಳು, ಅವ್ರ ಮಂತ್ರಾಲೋಚನೆಯೇ ಬೇರೆ. ಅವರು ಸಲಹೆ ಕೊಟ್ಟರು, ಒಂದು ಕೆಲಸ ಮಾಡೋಣ ಕಂಸ,
ಅಂತೂ ಮಗು ಹುಟ್ಟಿದೆ ಅಂತ ಅಷ್ಟು ಹೇಳಿದ್ದಾರೆ. ಅದು ಇಲ್ಲಿ ನಂದಗೋಕುಲದಲ್ಲಿದೆ ಅಂತ ಹೇಳಿದ್ದಾಳೆ. ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರನೂ ಆಗಿರಬಹುದು. ಅದಕ್ಕೊಂದು ಕೆಲಸ ಮಾಡೋಣ, ನಮ್ಮಲ್ಲಿಂದ ಕೆಲವರೆಲ್ಲ ಹೋಗಿ ಸುತ್ತಮುತ್ತಲಿನ ಗ್ರಾಮ ನಗರಗಳು ಪಟ್ಟಣಗಳು ಅಲ್ಲೆಲ್ಲ ಹೋಗಿ 10 ದಿವಸದ ಒಳಗೆ ಹುಟ್ಟಿದಂಥ ಕೂಸುಗಳನ್ನೆಲ್ಲ ಕೊಲ್ತಾ ಬರೋದು. ಒಂದನ್ನು ಉಳಿಸೋ ಆಗಿಲ್ಲ. 10 ದಿವಸದ ಒಳಗಿನ ಯಾವ್ಯಾವ ಕೂಸು ಅಂತಿದ್ದಾವೆ ಎಲ್ಲ ಕೊಲ್ಬಿಡೋದು. ಆ ಗುಂಪಿನಲ್ಲಿ ಗೋವಿಂದ ಅಂತ ಇವನು ಗೋವಿಂದ ಆಗಿಬಿಡ್ತಾನೆ. ಇದು ಅವರು ಕೊಟ್ಟಂಥ ಸಲಹೆ. ಬೇರೆ ಮಾರ್ಗವೇ ಇಲ್ಲ. ಹೇಗೆ ಕಂಡುಹಿಡಿಯೋದು? ದೇವಕಿ ಮಗು ಎಲ್ಲಿದೆ ಅಂತ ಹೇಗೆ ಕಂಡುಹಿಡಿಯೋದು? ಆಯಿತು ಅಂತ ಹೇಳಿ ಕಂಸ ಪೂತನೆಯನ್ನು ಕೊಟ್ಟು ಕಳಿಸಿದ. ಪೂತನೆ ಅಂತ ಒಬ್ಬಳು ರಾಮಾಯಣದ ತಾಟಕೆ. ಅವಳು ರಾಮಾಯಣದಲ್ಲಿ ರಾಮನಿಂದ ಸತ್ತಂಥ ತಾಟಕೆ ಪೂತನೆಯಾಗಿ ಹುಟ್ಟಿದ್ಲು ಕೃಷ್ಣನ ಕಾಲದಲ್ಲಿ. ಆದರೆ ತಾಟಕೆಯಾಗಿದ್ದಾಗ ಬರೇ ರಾಕ್ಷಸಿ, ಪೂತನೆಯಾಗಿ ಹುಟ್ಟಿದಾಗ ಆ ದೇಹದಲ್ಲಿ ಊರ್ವಶಿ ಬೇರೆ ಸೇರಿದ್ದು ಅಷ್ಟೇ. ಪೂತನೆ ಅಂತಂದರೆ ಊರ್ವಶಿ ಪ್ಲಸ್ ತಾಟಕೆ. ತಾಟಕೆ ಕೇವಲ ರಾಕ್ಷಸಿ. ಅವಳು ಮತ್ತೆ ಊರ್ವಶಿ ದೇಹದಲ್ಲಿ ಸೇರಿಕೊಂಡು ಒಂದೇ ದೇಹದಲ್ಲಿ ಊರ್ವಶಿ ಮತ್ತು ತಾಟಕೆ ಇಬ್ಬರು ಸೇರಿಕೊಂಡಿದ್ದರು. ಅಂಥ ಪೂತನೆಯನ್ನು ಕರೆದು ಕಂಸ ಆಜ್ಞೆ ಮಾಡಿದ, ನೀನು ಮಕ್ಕಳನ್ನು ಕೊಲ್ಲುವ ಕೆಲಸ ಮಾಡು. ಎಲ್ಲ ಕಡೆ ಸುತ್ತಮುತ್ತಲು ಗ್ರಾಮ ನಗರಗಳಿಗೆ ಹೋಗಿ ಪೂತನೆ ಹೊರಟು ಎಲ್ಲ ಕಡೆ ಹೋಗೋದು, 10 ದಿವಸದೊಳಗಿನ ಮಕ್ಕಳನ್ನೆಲ್ಲ ಕರ್ಕೊಳ್ಳೋದು, ಎಷ್ಟು ಮುದ್ದಾಗಿದೆ ಅಂತ ಅನ್ನೋದು, ತೊಡೆ ಮೇಲೆ ಮಲಗಿಸ್ಕೊಳ್ಳೋದು, ಸಾಯಿಸೋದು. ಹೀಗೆ ಮಾಡ್ತಾ ಮಾಡ್ತಾ ನಂದಗೋಪುರಕ್ಕೆ ಬಂದು ಆ ಕೃಷ್ಣನ್ನು ಕೂಡ ಎತ್ಕೊಂಡ್ಲು. ಯಶೋಧಾದೇವಿ ಹಾಸಿಗೆಯಲ್ಲಿದ್ದಂಥ ಕೃಷ್ಣನ ಎತ್ಕೊಂಡು ತೊಡೆ ಮೇಲೆ ಮಲಗಿಸಿ ನಾನು ಸ್ವಲ್ಪ ಮುದ್ದಾಡ್ತೆ ಮಲಗಿಸ್ಕೊಂಡ್ಲು. ಸ್ತನ್ಯಪಾನ ಮಾಡಿಸ್ಲಿಕ್ಕೆ ಹೋದ್ಲು. ತಾನು ಎದೆ ಹಾಲು ಕುಡಿಸ್ತೇನೆ ಅಂತ ಪೂತನೆ ಹೊರಟ್ಲು. ಅವಳು ಪೂತನೆ ಬರುವಾಗ ವಿಷ ಹಚ್ಚಿಕೊಂಡು ಬಂದಿದ್ಲಂತೆ. ತನ್ನ ಎದೆಗೆಲ್ಲ ವಿಷ ಹಚ್ಚಿಕೊಂಡು ಬಂದಿದ್ಲು. ಇಲ್ಲಿದ್ರೆ ಹ್ಯಾಕೆ ಕೊಲ್ಲೋದು ಕೃಷ್ಣನ? ವಿಷ ಹಚ್ಚಿಕೊಂಡು ಬಂದಿದ್ಲು. ಕೃಷ್ಣ ಹಾಲು ಕುಡಿಯುವಾಗ ಬಾಯಿ ಹಾಕ್ತಾನೆ, ಆ ಬಾಯಿಯಲ್ಲಿ ವಿಷ ಹೋಗಿ ಅವನು ಸಾಯಲಿ ಅಂತ ಇವಳು ಉದ್ದೇಶ ಇತ್ತು. ಇದೆಲ್ಲ ಗೊತ್ತಿತ್ತು ಕೃಷ್ಣನಿಗೆ, ಸರ್ವಜ್ಞ. ತೊಡೆ ಮೇಲೆ ಮಲ್ಕೊಂಡ, ಹಾಲು ಕುಡಿಯೋ ನೆಪ ಮಾಡಿದ, ಬಾಯಿ ಹಾಕಿದ. ಬಾಯಿ ಹಾಕಿ ಅವಳು ಮೇಲೆ ಹಚ್ಚಿಕೊಂಡು ಬಂದಂಥ ವಿಷವನ್ನೆಲ್ಲ ಬಾಯಿಯಲ್ಲಿ ಹೀರಿದ. ನುಂಗಲಿಲ್ಲ, ಬಾಯಲ್ಲಿ ಹೀರಿದ. ಆ ಹಾಲು ಬರುವ ದ್ವಾರದಿಂದಲೇ ಆ ವಿಷವನ್ನು ಒಳಗೆ ತುರುಕಿದ್ದಂತು. ನಿನ್ನ ಹಣೆ ಬಾರ, ಒಳಗಂತೂ ವಿಷ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಒಳಗಂತೂ ವಿಷ ಮಾಡಿಕೊಂಡು ನೀನೇ ಸತ್ತು ಹೋಗ್ತಿ, ಮೇಲೆ ಹಚ್ಚಿಕೊಂಡು ಬಂದಿದ್ದಿ, ನಾನು ಒಳಗೆ ತೋರಿಸ್ತೇನೆ ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟ ಹಾಗೆ ಆ ವಿಷವನ್ನೆಲ್ಲ ಬಾಯಲ್ಲಿ ಹೀರಿ ಅದೇ ದ್ವಾರದಿಂದ ವಿಷ ಏರಿಸಿಬಿಟ್ಟ. ಮುಂಚಾಲಮಿತಿ ಪ್ರಭಾಷಿಣಿ. ಅವಳಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ವಿಷ ಎಲ್ಲ ಮೈಯಲ್ಲಿ ಏರಿತು. ಬಿಡು 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 ಅಂತ ಹೇಳಿ ಕೂಕೊಂಡು ಬಿದ್ದು ಬಿಟ್ಲು. ಬಿದ್ದು ಸಾಯುವಾಗ ಬರುವಾಗ ಊರ್ವಶಿ ಬಂದ ಹಾಗೆ ಬಂದಿದ್ದು. ಇಲ್ಲಿದ್ರೆ ಯಾರು ಹತ್ತಿರ ಸೇರಿಸೋದಿಲ್ಲ, ರಾಕ್ಷಸಿಯಾಗಿ ಬಂದಿದ್ರೆ. ಊರ್ವಶಿಯಂತೆ ಬಂದಿದ್ಲು, ಸಾಯುವಾಗ ತಾಟಿಕೆಯಾಗಿಯೇ ಸತ್ತು. ಎಲ್ಲರೂ ಅಷ್ಟೇ, ಜೀವನ ಇಡೀ ಊರ್ವಶಿ ಹೆಂಗೆ ಇರ್ತಾರಂತೆ, ಸಾಯುವಾಗ ತಾಟಿಕೆ ಆಗಿಬಿಡ್ತಾರೆ. ಅದಕ್ಕೆ ಹೇಳಿದರು, ಶರಣರ ಜೀವನ ಮರಣದಲ್ಲಿ ನೋಡ್ರಿ ಅಂತ. ಶರಣರು ಭಾರಿ ಭಕ್ತರು ಅಂತ ಇರ್ತಾರೆ, ಮರಣ ಕಾಲದಲ್ಲಿ ನೋಡ್ಬೇಕು ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ. ಒಬ್ಬ ಭಾರೀ ಪಂಡಿತರಿದ್ರಂತೆ, ಯಾವಾಗಲೂ ಧರ್ಮ, ದೇವರು, ದಿಂಡ್ರು, ಪೂಜೆ, ಇದೇ ಧರ್ಮಾಚರಣೆ. ಅಂಥ ಒಬ್ಬ ದೊಡ್ಡ ಜ್ಞಾನಿಗಳು. ಮರಣಕಾಲ ಸಮೀಪಿಸ್ತು. ದೇವ್ರ ಕೋಣೆ ಎದುರಿಗೆ ಒಂದು ಕೋಣೆ ಮಾಡ್ಕೊಂಡಿದ್ರು, ಒಂದು ರೂಮು. ಅಲ್ಲಿ ಮರಣಶೈಯಲ್ಲಿ ಮಲಗಿದ್ದಾರೆ. ಇನ್ನೇನು ಸಾವು ಹತ್ತಿರ ಬಂದಿದ್ದು, ಡಾಕ್ಟ್ರೆಲ್ಲ ಹೇಳಿ ತೊಗೊಂಡು ಹೋಗಿ ಆಗಿದೆ ಪೆಟ್ಟಿಗೆ. ಮಗನನ್ನು ಕರೆದ್ರಂತೆ, ಮಗು ಒಂದಿಷ್ಟು ಬಾ ಇಲ್ಲಿ ಅಂತ. ಭಾರೀ ಆಸಕ್ತಿಯಿಂದ ಹೋದಂತೆ ಮಗ. ಏನು ಬಿಂಬರೂಪನೇ ಉಪದೇಶ ಮಾಡ್ತಾನೇನೋ ನಮ್ಮಪ್ಪ ಅಂತ ಬಿಂಬೋಪದೇಶ ಮಾಡ್ತಾನೆ ಅಂತ ಹೋದರೆ ಅವರಪ್ಪ ಹೇಳಿದಂತೆ, ಮಗು ಎದುರುಗಡೆ ದೇವ್ರ ಕೋಣೆಯಲ್ಲಿ ದೇವ್ರ ಮುಂದೆ ದೀಪ ಸ್ವಲ್ಪ ದೊಡ್ಡದಾಗಿ ಉರಿತಾ ಇದೆ, ಬತ್ತಿ ಹಿಂದಕ್ಕೆ ಕೇಳಿ ಸಣ್ಣದಾಗಿ ಉರಿಲಿ, ಎಣ್ಣೆ ಖರ್ಚಾಗ್ತದೆ ಅಂತ ಹೇಳಿದ, ಪ್ರಾಣ ಬಿಟ್ಟ. ಏನಾಯಿತು ನೋಡ್ರಿ, ಶರಣರ ಜೀವನ ಮರಣದಲ್ಲಿ ನೋಡ್ರಿ ಅಂದ್ರೆ ಹೀಗೆ. ನೈಜ ಸ್ವರೂಪ ಬಂದ್ಬಿಡ್ತದಂತೆ ಎಂಥವರಿಗೂ ಕೂಡ ಮರಣಕಾಲದಲ್ಲಿ ನೈಜ ಸ್ವರೂಪ ಬರ್ತದೆ. ಆದ್ದರಿಂದ ಊರ್ವಶಿಯಾಗಿ ಬಂದಂಥ ಪೂತನೆ ಸಾಯುವಾಗ ತಾಟಿಕೆಯಾಗಿ ಬಿದ್ದು ದೊಡ್ಡ ರೂಪ ಧಾರಣೆ ಮಾಡಿ ಎಷ್ಟೋ ಗಿಡ ಮರಗಳನ್ನೆಲ್ಲ ಬೀಳಿಸಿ, ಮನೆಗಳನ್ನು ಬೀಳಿಸಿ ಆ ರೀತಿ ಸತ್ಲಂತೆ. ಎದೆ ಮೇಲೆ ಕೃಷ್ಣ ಆಟಾಡ್ತಾ ಇದ್ದಾನೆ. ಆವಾಗ ಆ ಶಬ್ದ ಕೇಳಿ ಎಲ್ಲರೂ ಕೂಡ ಧಾವಿಸಿ ಬಂದಿದ್ದಾರೆ. ಯಶೋದೆ ಗೆಳತಿಯರೆಲ್ಲ, ಯಾವುದೋ ನಮ್ಮ ಪೂರ್ವಿಕರ ಪುಣ್ಯ, ಕೃಷ್ಣ ಬದುಕಿದ, ದೊಡ್ಡ ಬಾಲಗ್ರಹ ಬಂತು ಅಂತ ಹೇಳಿ ಆ ಕೃಷ್ಣನ್ನ ಎತ್ಕೊಂಡು ಬಂದು ಬೇಕಾದಷ್ಟು ಅವನಿಗೆ ರಕ್ಷಾ ಅಂತ ಮಾಡಿದ್ರಂತೆ. ಬಾಲರಕ್ಷಾ ಬಹಳ ವಿಶೇಷವಾಗಿ ಮಾಡುವಂಥದ್ದಿದೆ ಬಾಲರಕ್ಷಾ. ಇವತ್ತಿಗೆ ಅದೆಲ್ಲ ಲೋಪ ಆಗಿದೆ. ಏನು ಬಾಲರಕ್ಷಾ ಮಾಡಿದರು? ಮಕ್ಕಳು ಹುಟ್ಟಿದಾಗ ಅವುಗಳಿಗೆ ಯಾವ ಭೂತ ಪ್ರೇತ ಪಿಶಾಚಿಗಳ ಸೋಂಕು ತಾಗಬಾರದು ಅಂತ ಹೇಳಿ ಗೋಮೂತ್ರೇಣ ಸ್ನಾಪಯಿತ್ವ ಪುನರ್ಗೋರ ಜಸಾರ್ಭಕಂ ರಕ್ಷಾಂತ್ಯ ಕೃಷ್ಣ ಶಕೃತ ದ್ವಾದಶಾಂಗೇಶು ನಾಮಭಿ. ಗೋಮೂತ್ರದ ಸ್ನಾನ ಮಾಡಿಸಿದ್ರಂತೆ ಕೃಷ್ಣನಿಗೆ. ಗೋಮೂತ್ರ ಅಂದ್ರೆ 4 ಮೈಲ್ ದೂರ ಓಡ್ತಾರೆ ಇವತ್ತು. ಗೋಮೂತ್ರದ ಸ್ನಾನ ಮಾಡಿಸಿದ್ರಂತೆ. ಆಮೇಲೆ ಮೈ ಒರೆಸಿ, ಆಮೇಲೆ ಏನೋ ಲೇಪ ಮಾಡ್ತಾರಲ್ಲ ಚೂರ್ಣ, ಅದರ ಬದಲಿಗೆ ಗೋವಿನ ಪಾದಧೂಳು ತಂದು ಮೈಯೆಲ್ಲ ಹಚ್ಚಿದ್ರಂತೆ.
ಆಮೇಲೆ ಗೋಮಯದಿಂದ ದ್ವಾದಶಾಂಗೇಶು ನಾಮಭಿಹಿ 12 ಅಂಗಗಳಲ್ಲಿ ಕೃಷ್ಣನಿಗೆ 12 ನಾಮ ಹಾಕಿದ್ರಂತೆ ಗೋಮಯದಿಂದ. ಅವ ಗೋಪಿಚಂದನ ಇದ್ದಿಲ್ಲ. ಕೃಷ್ಣ ಅವತಾರ ಮುಗಿದ ಮೇಲೆ ಗೋಪಿಚಂದನ ಶುರುವಾಯಿತು. ಗೋಪಿಕಾ ಸ್ತ್ರೀಯರೆಲ್ಲ ದೇಹ ಬಿಟ್ಟ ಮೇಲೆ. ಆದ್ದರಿಂದ ಗೋಮಯದಿಂದ ನಾಮ ಹಾಕಿದರು 12 ಸ್ಥಳಗಳಲ್ಲಿ ಅಂತ ಬಾಲಭಕ್ಷ ಹೇಳಿದ್ದಾರೆ. ಮತ್ತೊಂದು ಸ್ತೋತ್ರವೂ ಇದೆ, ಆ ಸ್ತೋತ್ರ ಪಠನ ಮಾಡಿದ್ರಂತೆ. ಯಾಕೆ ಹೀಗೆ ಅಂತಂದರೆ ಗೋಮೂತ್ರ ಗೋಮಯದಲ್ಲಿ ಲಕ್ಷ್ಮೀ ಸನ್ನಿಧಾನ. ಅದಕ್ಕೆ ಅಲ್ವೇ ಗೋಮೂತ್ರ ಗೋಮಯನೂ ಹೊಟ್ಟೆಯಲ್ಲಿ ತಗೋತೀವಿ ನಾವು. ಪಂಚಗವ್ಯ ತಗೊಳ್ಳುವಾಗ ಗೋಮೂತ್ರ ಗೋಮಯವನ್ನು ಹೊಟ್ಟೆಯಲ್ಲಿ ತಗೊಳ್ತೇವೆ. ಎಲ್ಲ ರೋಗ ಪರಿಹಾರಕ, ಏನೇನಿದ್ರು ಎಲ್ಲ ರೋಗ ಪರಿಹಾರ. ದೇಹಕ್ಕೂ ಕೂಡ ಲೇಪನ ಮಾಡಿಕೊಳ್ಬೇಕು. ಗೋಮೂತ್ರದ ಲೇಪನ, ಗೋಮೂತ್ರದ ಸ್ನಾನನೇ ಮಾಡಿಸಿದರು ಕೃಷ್ಣನಿಗೆ. ಅದರಲ್ಲಿ ಲಕ್ಷ್ಮೀ ಸನ್ನಿಧಾನ. ಒಂದ್ಸಲ ಲಕ್ಷ್ಮೀದೇವಿ ಗೋವುಗಳೆಲ್ಲ ಕಾಡಿನಲ್ಲಿ ಮೇಯ್ತಾ ಇರುವಾಗ ಸ್ಫುರದ್ರೂಪಿಣಿಯಾಗಿ ಲಕ್ಷ್ಮೀದೇವಿ ಬಂದಂತೆ. ದನಗಳು ಹೋದಲ್ಲಿ ಬರ್ತಾ ಇದ್ದಾಳೆ, ಹಿಂದೆ ಬರ್ತಾ ಇದ್ದಂತೆ. ದನಗಳಿಗೆಲ್ಲ ಆವಾಗ ಮಾತು ಬರೋ ಕಾಲ, ಮಾತಾಡ್ತಿದ್ವಂತೆ ದನಗಳು. ಬೇರೆ ಯಾವ ಮಾತಾಡ್ತಿದ್ವು, ದನಗಳು ಮಾತಾಡ್ತಿದ್ವು. ಮಾತು ಯಾಕೆ ಹೋಯ್ತು ಅಂತ ಹೇಳ್ತೀನಿ ಆಮೇಲೆ. ಮಾತಾಡ್ತಿದ್ವು. ಆ ದನಗಳು ಕೇಳಿದ್ವಂತೆ, ತಾಯಿ ಯಾರು ನೀನು, ಯಾಕೆ ನಮ್ಮ ಬೆನ್ನು ಹತ್ತಿದ್ದಿ, ಎಲ್ಲಿ ಹೋದ್ರಲ್ಲಿ ಬರ್ತಿದ್ದೀಯಲ್ಲ, ಯಾರು ನೀನು? ವಿಷ್ಣುವಿನ ಮಹಾಧರ್ಮಪತ್ನಿ ನಾನೇ, ಮಹಾವಿಷ್ಣುವಿನ ಪತ್ನಿ ನಾನು. ಇರ್ಬೋದು, ನಮ್ಮ ಬೆನ್ನ ಯಾಕೆ ಹತ್ತಿದ್ದಿ ಅಂತ ಕೇಳಿದ್ವು ದನಗಳು. ಎಲ್ಲಿಯಾದರೂ ಒಂದು ಕಡೆ ಸ್ಥಿರವಾಗಿ ವಾಸ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಎಲ್ಲಿ ವಾಸ ಮಾಡಿದರೂ ನನಗೆ ಅಲ್ಲಿ ಸ್ಥಿರವಾಗಿರೋ ಮನಸ್ಸು ಬರೋದಿಲ್ಲ. ಚಂಚಲ ಚಂಚಲ ಅಂತ ನನಗೆ ಹೆಸರಿಟ್ಟಿರೋದೇ ಅದಕ್ಕೆ. ಚಾಂಚಲ್ಯ ಲಕ್ಷ್ಮೀದೇವಿಯಲ್ಲಿ ಎಲ್ಲೂ ಸ್ಥಿರವಾಗಿರೋದಿಲ್ಲ. ಸ್ಥಿರವಾದ ಜಾಗ ಹುಡ್ಕೊಂಡು ಬರ್ತಿದ್ದೀನಿ, ನಿಮ್ಮಲ್ಲಿ ಎಲ್ಲಿಯಾದರೂ ಜಾಗ ಇದ್ರೂ ಕೊಡ್ರಿ ಅಂತ ಲಕ್ಷ್ಮೀದೇವಿ ದನಗಳನ್ನು ಕೇಳಿದ್ಲು. ಆಗ ದನಗಳು ಹೇಳಿದ್ವಂತೆ, ಸ್ವಲ್ಪ ಬೇಗ ಬಂದರೆ ಆಗ್ತಿತ್ತು. ಈಗಾಗಲೇ 33 ಕೋಟಿ ದೇವತೆಗಳು ಬಂದು ಎಲ್ಲರೂ ನಮ್ಮಲ್ಲೇ ಸೇರಿದ್ದಾರೆ. ಹೌಸ್ಫುಲ್ ಆಗಿ ಹೋಗಿದೆ, ಈಗ ಜಾಗ ಇಲ್ಲ. ರೋಮಗಳಲ್ಲಿ ದೇವತೆಗಳು ಸೇರಿದ್ದಾರೆ. ಎಲ್ಲೂ ಕೋಟ್ನಲ್ಲಿ, ಕಾಲಿನಲ್ಲಿ, ಪಾದದಲ್ಲಿ, ಉಗುರಿನಲ್ಲಿ ಎಲ್ಲೂ ಜಾಗವೇ ಇಲ್ಲ. ಲಕ್ಷ್ಮಿ ಹೇಳಿದ್ದು, ಬಹಳ ಆಸೆ ಇಟ್ಟುಕೊಂಡು ಬಂದಿದ್ದೇನೆ, ನನ್ನ ರಾಶಿ ಮಾಡಿಬಿಡಿ, ಎಲ್ಲಿಯಾದರೂ ಜಾಗ ಕೊಡಲೇಬೇಕು. ಆಗ ದನಗಳು ಸಂಕೋಚಪಟ್ಟು ಹೇಳಿದ್ವು, 2 ಜಾಗ ಖಾಲಿ ಇದೆ. ಆದರೆ ಹೇಳಲಿಕ್ಕೆ ಸಂಕೋಚ ಆಗ್ತದೆ. 2 ಜಾಗ ಖಾಲಿ ಇದೆ. ಯಾವುದು? ಒಂದು ಗೋಮೂತ್ರ ಗೋಮಯ, ಯಾರೂ ಸೇರಿಲ್ಲ, ಇನ್ಯಾವ ಜಾಗನೂ ಖಾಲಿ ಇಲ್ಲ ಅಂದಾಗ ಲಕ್ಷ್ಮೀದೇವಿ ನನಗೆ ಅದೇ ಪರವಾಗಿಲ್ಲ ಅಂತ ಹೇಳಿ ಗೋಮೂತ್ರ ಗೋಮಯದಲ್ಲಿ ಸೇರ್ಕೊಂಡಂತೆ ಲಕ್ಷ್ಮೀದೇವಿ. ಮಹಾಭಾರತದ ಕಥೆ ಮಹಾಭಾರತದಲ್ಲಿ ಬರ್ತದೆ. ಹೀಗೆ ಲಕ್ಷ್ಮೀದೇವಿ ಗೋಮೂತ್ರ ಗೋಮಯದಲ್ಲಿ ಸೇರ್ಕೊಂಡದ್ರಿಂದ ಆ ಲಕ್ಷ್ಮೀಪತಿಯಾದಂತಹ ಕೃಷ್ಣ ಗೋಮೂತ್ರದ ಸ್ನಾನ ಮಾಡಿದ, ಗೋಮಯದ ಲೇಪನ ಮಾಡಿದ ಅಂದ್ರೆ ಲಕ್ಷ್ಮಿನ ಆಲಿಂಗನೆ ಮಾಡಿಕೊಂಡ ಅಂತಲೇ ಅರ್ಥ. ಮತ್ತೆ ಇದು ಕೃಷ್ಣನ ಒಂದು ಆದರ್ಶ, ಜಗತ್ತಿಗೆ ತೋರಿಸುವ ಆದರ್ಶ. ಅದು ಲಕ್ಷ್ಮೀ ಸನ್ನಿಧಾನ. ಮಾತು ಯಾಕೆ ಹೋಯ್ತು ದನಗಳಿಗೆ ಅಂದರೆ, ಆಷಾಢ ಶುದ್ಧ ಹುಣ್ಣಿಮೆ ಹಿಂದಿನ ದಿವಸ ಒಂದು ಘಟನೆ ನಡೀತಂತೆ. ಯಾವುದೋ ಒಂದು ವರ್ಷ ಆಷಾಢ ಶುದ್ಧ ಹುಣ್ಣಿಮೆ ಹಿಂದಿನ ದಿವಸ ಒಂದು ಊರಿನಲ್ಲಿ ದಂಪತಿಗಳಿದ್ರಂತೆ. ಅವ್ರ ಮನೆಯಲ್ಲಿ ಒಂದು ಕಪಿಲ ಅನ್ನೋ ಹಸು. ಆ ಹೆಣ್ಣು ಮಗಳು ದಿನಾ ಬಂದು ಗೋಪೂಜೆ ಮಾಡೋಳು. ಒಂದು ದಿವಸ ಅದು ಆಷಾಢ ಶುದ್ಧ ಹುಣ್ಣಿಮೆ ಹಿಂದಿನ ದಿವಸ ಚತುರ್ದಶಿ ಗೋಪೂಜೆ ಮಾಡಲಿಕ್ಕೆ ಅಂತ ಬಂದಿದ್ದಾಳೆ. ಬಂದಾಗ ಆ ಗೋವು ಧಾರಾಕಾರ ಕಣ್ಣೀರು ಹಾಕ್ತಾ ಇತ್ತು. ಮಾತು ಬರ್ತಿತ್ತು. ಇವಳು ಕೇಳಿದ್ಲು, ಯಾಕೆ ಕಣ್ಣೀರು ಹಾಕ್ತಾ ಇದ್ದೀನಿ ನೀನು ಅಂತ ಕೇಳಿಲ್ಲಂತೆ. ನಿಮ್ಗೆ ಹೇಳಬೇಕು ಬೇಡೋ ಗೊತ್ತಾಗ್ತಾ ಇಲ್ಲ. ದೇವರು ನಮಗೊಂದು ಶಕ್ತಿ ಕೊಟ್ಟಿದ್ದಾನೆ. ಸ್ವರ್ಗಲೋಕದಲ್ಲಿ, ಯಮಲೋಕದಲ್ಲಿ, ದೇವಲೋಕದಲ್ಲಿ ಏನೇನು ಮಾತುಕತೆ ನಡೀತದೆ ಅದೆಲ್ಲ ನಮಗೆ ಅರ್ಥ ಆಗ್ತದೆ, ಕೇಳಿಸ್ತದೆ. ಅಂಥ ಶಕ್ತಿ ಕೊಟ್ಟಿದ್ದಾನೆ, ಅದಕ್ಕೆ ಅಳಬೇಕಾಗಿದೆ ಅಂತ. ಅರೆ, ಅದಕ್ಕೆ ಅಳಬೇಕಾಕೆ ಒಳ್ಳೇದಾಯ್ತಲ್ಲ ಅಂತಂದರೆ, ಇವತ್ತು ಯಮ ತನ್ನ ದೂತರಿಗೆ ಹೇಳ್ತಾ ಇದ್ದ, ನಾಳೆ ಆಷಾಢಿ ಶುದ್ಧ ಹುಣ್ಣಿಮೆ ದಿವಸ ಇಷ್ಟು ಹೊತ್ತಿಗೆ ನಿಮ್ಮ ಯಜಮಾನರನ್ನ ಕರ್ಕೊಂಡು ಹೋಗಬೇಕು ಅಂತ ಯಮ ದೂತರಿಗೆ ಹೇಳ್ತಾ ಇದ್ದ. ಅದರಿಂದ ನಾಳೆ ಇಷ್ಟೊತ್ತಿಗೆ ನಿನ್ನ ಗಂಡನಿಗೆ ಅಪಮೃತ್ಯು. ಅದು ಯಮ ಮತ್ತು ದೂತರ ಸಂವಾದದಲ್ಲಿ ನನಗೆ ಕೇಳಿಸ್ತು. ಎಷ್ಟೋ ಹೊತ್ತಿಗೆ ನಾಳೆ ಆಷಾಢ ಶುದ್ಧ ಹುಣ್ಣಿಮೆ ಬರ್ತಾನಂತೆ, ಯಮದೂತರು ಬಂದು ನಿನ್ನ ಎಳ್ಕೊಂಡು ಹೋಗ್ತಾರಂತೆ ಅಂತ ಗೋವು ಹೇಳ್ತಾ ಇದೆ. ಅದು ನನ್ನ ಕಿವಿಗೆ ಬಿದ್ದಿದೆ. ಅಯ್ಯೋ, ನಾಳೆ ನಿನಗೆ ಈ ಸೌಭಾಗ್ಯ ಇಲ್ವಲ್ಲ, ನನ್ನ ಪೂಜೆಗೆ ಹೇಗೆ ಬರ್ತೀನಿ ನೀನು, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತಂದಾಗ ಇವಳು ಮೂರ್ಛನೆ ಬಿದ್ದುಬಿಟ್ಲು ಗೃಹಿಣಿ. ನಾಳೆ ನನ್ನ ಗಂಡನ್ನ ಅಕಾಲ ಮೃತ್ಯು ಅಂತ ಯಮ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಾದ ಕೂಡಲೇ ಬಿದ್ದೇ ಬಿಟ್ಲು. ಆಮೇಲೆ ದನವೇ ಸಮಾಧಾನಪಡಿಸಿ ಕರೆದು ಎಬ್ಬಿಸಿ ಹೇಳಿದಂತೆ, ನೀನೇನು ಚಿಂತೆ ಮಾಡಬೇಡ, ಇದಕ್ಕೆಲ್ಲ ಉಪಾಯ ನನಗೆ ಗೊತ್ತು. ಮನುಷ್ಯರಿಗೆ ಗೊತ್ತಿರೋದಿಲ್ಲ, ಗೋವಿಗೆ ಗೊತ್ತು. ಇದಕ್ಕೆ ನನಗೆ ಉಪಾಯ ಗೊತ್ತು. ನಾಳೆ ದಿವಸ ಇಷ್ಟೊತ್ತಿಗೆ ಯಮದೂತರು ಬರ್ತಾರೆ, ಯಮನೇ ಬರ್ತಾನೆ. ಅವನು ಬರೋದಕ್ಕಿಂತ ಮುಂಚೆ ನೀನು ಬೇಗ ಎದ್ದು, ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಆ ಹೊಸ್ತಲಿಗೆ ಗೋಮಯ ಹಾಕಿ ಸಾರಿಸು. ಮನೆ ಮುಂದೆಲ್ಲ ಗೋಮಯ ಹಾಕಿಬಿಡು. ಯಮ ಬಂದರೆ ಆ ಗೋಮಯ ದಾಟಿ ಬರೋ ಧೈರ್ಯ ಅವನಿಗೆ ಆಗೋದಿಲ್ಲ. ಆ ರೀತಿ ಗೋಮಯ ಹಾಕಿಬಿಡು. ನೀನು ಹೊಸ್ತಲಲ್ಲೆಲ್ಲ ಗೋಮಯ ಹಾಕಿಬಿಡು. ಪೂಜೆ ಮಾಡ್ತಾ ಇರು, ಹೊಸ್ತಲಿಗೆ ಪೂಜೆ ಮಾಡ್ತಾ ಇರು. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೆ ಕುರುತೆ ನಮಃ. ಶ್ರೀಕಾರ ರೂಪಿಣಿ ದೇವಿ
ವೀಣಾ ಪುಸ್ತಕಧಾರಿಣಿ ಮುಂಚಬಾಹುಲತಾ ಪಾಶಾತ್ ಸ್ವಾಮಿನಂ ಭಕ್ತವತ್ಸಲಂ ಅಂತ ಈ ಶ್ಲೋಕ ಹೇಳಿಕೊಂಡು ನೀನು ಪೂಜೆ ಮಾಡ್ತಾ ಇರು. ಯಮ ಬಂದರೆ ನಿನ್ನನ್ನು ದಾಟಿ ಒಳಗೆ ಬರೋ ಧೈರ್ಯ ಆಗೋದಿಲ್ಲ, ನಿನ್ನ ಹೊಸದಲ್ಲಿ ಪೂಜೆ ಮಾಡ್ತಾ ಕೂತ್ಬಿಡು, ನಿನ್ನನ್ನು ದಾಟಿ ಬರೋದಿಲ್ಲ ಯಮ ಅಂತ ಗೋ ಹೇಳಿದಾಗ ಆಕೆ ಹಾಗೇ ಮಾಡ್ತೇನೆ ಅಂತ ಒಪ್ಪಿಕೊಂಡು ಮರುದಿವಸ ಆಷಾಢ ಶುದ್ಧ ಹುಣ್ಣಿಮೆ ಬಂತು. ಬೇಗ ಎದ್ದು ಸೂರ್ಯೋದಯಕ್ಕಿಂತ ಪೂರ್ವದಲ್ಲೇ, ಅವಾಗಲೂ ಸೂರ್ಯನ ಕಿರಣ ಬೀಳೋದಕ್ಕೆ ಮುಂಚೆ ಹೊಸ್ತಲು ಪೂಜೆ ಆಗ್ಬೇಕಂತೆ, ಆಮೇಲೆ ಸೂರ್ಯನ ಕಿರಣ ಬೀಳಬೇಕು ಅಂತ ಸೂರ್ಯನ ಕಿರಣ ಸೂರ್ಯೋದಯ ಆಗೋದ್ರೊಳಗೆ ಹೊಸ್ತಲು ಪೂಜೆ ಆಗುತ್ತೆ. ಆಕೆ ಮರುದಿವಸ ಎದ್ದು ಹೊಸ್ತಲು ಪೂಜೆ ಮಾಡ್ತಾ ಕೂತಿದ್ದಾಳೆ. ಇದನ್ನೇ ಶ್ಲೋಕ ಆವೃತ್ತಿ ಮಾಡಿಕೊಂಡು ನಿಯಮದ ಪ್ರಕಾರ, ತನ್ನ ಸಂಕಲ್ಪದ ಪ್ರಕಾರ ಯಮ ಬಂದು ನೋಡಿದ. ಅವಳು ಎದ್ದು ಹೋಗ್ತಾ ಇಲ್ಲ, ಒಳಗೆ ಹೋಗ್ಲಿಕ್ಕೆ ಜಾಗವೂ ಇಲ್ಲ. ಅಕಾಲ ಮೃತ್ಯು ಬೇರೆ, ಕಾಲ ಮೃತ್ಯು ಆಗಿದ್ದರೆ ಏನಾದರೂ ಮಾಡಿ ಹೋಗ್ತಿದ್ದ. ಅಕಾಲ ಮೃತ್ಯು, ಜಾಗ ಇಲ್ಲ. ನೋಡಿ 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 ಯಮ ಬೇಸತ್ತು ವಾಪಸ್ ಹೋಗಿ. ಅಲ್ಲೇ ಮನೆ ಪಕ್ಕದಲ್ಲೇ ಒಂದು ಗೋಶಾಲೆ ಕಟ್ಕೊಂಡಿದ್ರು. ಆ ಯಮ ಹೋಗೋದನ್ನ ನೋಡಿ ಆ ಗೋ ಜೋರಾಗಿ ನಕ್ಬಿಡ್ತಂತೆ. ಗಿರಾಕಿ ಇಲ್ಲದೆ ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದಾನೆ ಇವನು ಅಂತ ಆ ಹಸು ನಕ್ಬಿಡ್ತು. ಆ ನಕ್ಕದ್ದು ಯಮನಿಗೆ ಕೇಳಿಸ್ತಂತೆ. ಮೊದಲೇ ಅವಮಾನ ಆದಾಗ ನಗಬಾರ್ದು ಯಾರು, ಅದು ಇನ್ನೂ ಜೋರಾಗಿ ಸಿಟ್ಟು ಬರ್ತದೆ. ನಕ್ಬಿಟ್ಟು ಕೂಡ ಹಿಂತಿರುಗಿ ನೋಡಿದ ಯಮ, ಆ ಹಸು ನಗ್ತಾ ಇದೆ. ಯಮನ ಕಡೆ ನೋಡಿ ಸಿಟ್ಟು ಬಂತು. ನೀನೇ ಮಾಡಿದ ಕೆಲಸ ಇದು, ಉಪಾಯ ಹೇಳ್ಕೊಟ್ರು ಅಂತ ಹೇಳಿ ಶಾಪ ಹಾಕಿಬಿಟ್ನಂತೆ. ಇನ್ನು ಮೇಲೆ ನಿನಗೆ ಮಾತು ನಿಂತು ಹೋಗ್ಲಿ ಅಂತ ಶಾಪ ಹಾಕಿ ಅಂಬಾ ಅಂತ ಕೂಗಿತಂತೆ. ಆದರೂ ಸಮಾಧಾನ ಮಾಡ್ಕೊಂತ. ಶ್ರೀಕೃಷ್ಣನಿಗೆ ಗೋಮೂತ್ರೇಣ ಸ್ನಾಪಯಿತ್ವ ಪುನರ್ಗೋರದ್ಯ ಸಾರ್ಭಕಂ ಇಂಥ ಉಪಚಾರಗಳನ್ನೆಲ್ಲ ಯಶೋಧಾದೇವಿ ಮಾಡಿದ್ದಾಳೆ. ಪುಣ್ಯಾಹವಾಚನೆ ಮಾಡಿ ಬ್ರಾಹ್ಮಣರಿಗೆಲ್ಲ ದಾನ ಧರ್ಮಗಳನ್ನು ಕೊಡಿಸಿದ್ದಾನೆ ನಂದಗೋಪ. ಆಮೇಲೆ ಕೃಷ್ಣನ ತೊಟ್ಲಿಗೆ ಹಾಕಿದರು. ತೊಟ್ಲಿಗೆ ಹಾಕಿ ತುಗ್ಲಿಕ್ಕೆ ಶುರು ಮಾಡಿದರು. ಕೃಷ್ಣ ದೊಡ್ಡವನಾದ ಕೂಡಲೇ, ಸ್ವಲ್ಪ ದೊಡ್ಡವನಾದಾಗ ತೊಟ್ಲಿಗೆ ಹಾಕಿದ್ದಾರೆ. ನಾಮಕರಣ ಮಾಡಿದರು, ಕೃಷ್ಣ ಅಂತ ನಾಮಕರಣ ಮಾಡಿದರು. ಅನೇಕ ಅರ್ಥ ಹೇಳ್ತಾರೆ ವಾದಿರಾಜರು. ಕೃಷ್ಣ ಅನ್ನೋ ಹೆಸರು ದೇವತೆಗಳೆಲ್ಲ ಅನುಮೋದನೆ ಮಾಡಿದರು. ಸಾರ್ಥಕ ಆಯಿತು. ಯಾಕೆಂದರೆ ಕರುಷತಿ ಇತಿ ಕೃಷ್ಣ, ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡ್ತಿದ್ದಂತೆ ಕೃಷ್ಣ. ಯಾರ ಮನಸ್ಸು ಆಕರ್ಷಣೆ ಮಾಡೋದಿಲ್ಲ ಕೃಷ್ಣ. ಅವನ ಚಿತ್ರ ನೋಡಿದರೆ ಸಾಕು ಎಷ್ಟು ಚೆನ್ನಾಗಿದೆ ಅಂತ ಆಕರ್ಷಣೆ ಆಗ್ತದೆ. ಕೃಷ್ಣನ ನೋಡಿದಾಗಂತೂ ಎಲ್ಲರೂ ಆಕರ್ಷಿತರಾಗ್ತಾ ಇದ್ದರು. ಅದಕ್ಕೆ ಕೃಷ್ಣ ಅಂತ ಆಕರ್ಷಕನಾದ್ರಿಂದ ಕೃಷ್ಣ ಅನ್ನೋ ಹೆಸರು ಸಾರ್ಥಕ ಆಯಿತು. ಭಾಳ ಚೆನ್ನಾಗಿದೆ, ಸರಳ ಸಂಸ್ಕೃತ. ಶೈವಾವಯಂ ನ ಖಲು ತತ್ರ ವಿಚಾರಣೀಯಂ ಪಂಚಾಕ್ಷರೀ ಜಪಪರಾ ನಿತರಾಂ ತಥಾಪಿ ಚೇತೋ ಮದೀಯಮತಸಿ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧೂ ಕಿಶೋರಂ. ಅವರು ಹೇಳ್ತಾರೆ, ಶೈವಾವಯಂ, ನಾವು ಶೈವರು. ನ ಖಲು ತತ್ರ ವಿಚಾರಣೀಯಂ, ಎದೆ ತಟ್ಟಿ ಹೇಳ್ತೀವಿ ನಾವು ಶೈವರೇ, ಅನುಮಾನವೇ ಇಲ್ಲ. ಶಿವ ಸರ್ವೋತ್ತಮ ಅಂತ ಹೇಳುವ ಶೈವರು ನಾವು. ಪಂಚಾಕ್ಷರಿ ಜಪಪರಾಹ, ಓ ನಮಃ ಶಿವಾಯ, ಪಂಚಾಕ್ಷರಿನೇ ಜಪ ಮಾಡೋದು. ಆದರೆ ತಥಾಪಿ ಚೇತೋ ಮದೀಯಂ, ನನ್ನ ಮನಸ್ಸು ಮಾತ್ರ ಚೇತೋ ಮದೀಯಂ ಅತಸಿ ಕುಸುಮಾವಭಾಸಂ. ಅತಸಿ ಕುಸುಮ ಅಂತ ಇರ್ತದೆ ಕಪ್ಪಿಗೆ, ಅದರಂತೆ ನೀಲಮೇಘ ಶ್ಯಾಮನಾಗಿರ್ತಕ್ಕಂಥ ಕೃಷ್ಣನನ್ನೇ ಮನಸ್ಸು ಸ್ಮರಣೆ ಮಾಡ್ತದೆ. ಬಾಯಲ್ಲಿ ಓಂ ನಮಃ ಶಿವಾಯ, ಮನಸ್ಸಿನಲ್ಲಿ ಕೃಷ್ಣ. ಅವರು ಹೇಳೋದು ಶೈವಾವಯಂ ನ ಖಲು ತತ್ರ ವಿಚಾರಣೀಯಂ ಪಂಚಾಕ್ಷರೀ ಜಪಪರಾ ನಿತರಾಂ ತಥಾಪಿ ಚೇತೋ ಮದೀಯಮತಸಿ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧೂ ಕಿಶೋರಂ. ಗೋಪವಧೂ ಯಶೋದೆ, ಯಶೋದಾನಂದನಾದ ಕೃಷ್ಣನ್ನೇ ಸ್ಮರಣೆ ಮಾಡ್ತಾ ಇದೆ. ಆ ಕಡೆ ಮನಸ್ಸು ಈಚೆ ಬರೋದೇ ಇಲ್ಲ, ಬಾಯಲ್ಲಿ ಮಾತ್ರ ಓಂ ನಮಃ ಶಿವಾಯ. ಅಷ್ಟು ಆಕರ್ಷಕ ಶ್ರೀಕೃಷ್ಣ. ಇನ್ನೊಂದು ಅರ್ಥ ಕೃಷಿ ಅಂತಂದರೆ ಕೃಷಿ ಯೋಗ್ಯವಾದ ಭೂಮಿ. ನ ಅಂದರೆ ಸುಖ. ಭೂಮಿಯಲ್ಲಿ ಬಂದರೂ ಕೂಡ ಆನಂದಮಯನಾಗಿದ್ದವನು ಕೃಷ್ಣ ಒಬ್ಬನೇ. ಇನ್ನು ಭೂಮಿಯಲ್ಲಿ ಹುಟ್ಟಿದವರಿಗೆಲ್ಲ ದುಃಖನೇ, ಒಂದಲ್ಲ ಒಂದು ದುಃಖ ಭೂಸ್ಪರ್ಶ ಆಗಿಬಿಟ್ರೆ. ಆದರೆ ಭೂಸ್ಪರ್ಶ ಆಗಿಯೂ ಆನಂದಮಯನಾಗಿದ್ದರಿಂದ ಅವನಿಗೆ ಕೃಷ್ಣ ಅಂತ ಹೆಸರು. ಕೃಷ್ಣ ಅಂತ ಕೃಷ್ಣ ಪಕ್ಷಕ್ಕೆ ಕರೀತಾರೆ. ಆ ಕೃಷ್ಣ ಪಕ್ಷದ ಹೆಸರು ಈ ಕೃಷ್ಣನಿಗೂ ಬಂತು. ಯಾಕೆ? ಕೃಷ್ಣ ಪಕ್ಷದ ಸ್ವಭಾವ ಏನು? ಚಂದ್ರನ ಕಲೆಗಳನ್ನು ಒಂದೊಂದೇ ಕಡಿಮೆ ಮಾಡ್ತಾ ಬರ್ತದೆ. ಚಂದ್ರನ ಕಲೆಗೊಂದಿಸುವ ಕೆಲಸ ಕೃಷ್ಣ ಪಕ್ಷದ. ಕಲೆ ಹೋಗ್ತಾ ಬರ್ತದೆ ಕೃಷ್ಣ ಪಕ್ಷದಲ್ಲಿ. ಅಮಾವಾಸ್ಯೆಗೆ ಜೀರೋ ಆಗಿಬಿಡ್ತದೆ. ಈ ಕೃಷ್ಣನೂ ಕೂಡ ಶತ್ರುಗಳ ಪತ್ನಿಯರ ಮುಖಕಮಲದ ಕಳೆಗಳನ್ನು ಕುಂದಿಸ್ತಾ ಇರ್ತಾನಂತೆ. ಯಾಕೆಂದರೆ ಶತ್ರುಗಳನ್ನು ಕೊಂದ ಹಾಗೆಲ್ಲ ಅವರ ಹೆಂಡಂದರ ಮುಖ ಕಳೆ ಹೋಗಿಬಿಡ್ತದೆ. ಆ ರೀತಿ ಕೃಷ್ಣ ಪಕ್ಷದಂತೆ ಕಳೆಗುಂದಿಸೋದ್ರಿಂದ, ಯಾರ ಕಳೆ? ಶತ್ರು ಸ್ತ್ರೀಯರ ಕಳೆಗುಂದಿಸೋದ್ರಿಂದ ಕೃಷ್ಣ ಅನ್ನೋ ಹೆಸರು ಸಾರ್ಥಕವಾಯಿತು. ಹೀಗೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಆಮೇಲೆ ಶ್ರೀಕೃಷ್ಣ ಅಂಬೆಗಾಲಿಟ್ಟುಕೊಂಡು ಓಡಾಡ್ಲಿಕ್ಕೆ ಶುರು ಮಾಡಿದ್ದಂತೆ. ಕೃಷ್ಣನ ಮನೆ, ನಂದಗೋಪನ ಮನೆ ಹೇಗಿತ್ತು ಅಂದರೆ ಒಳ್ಳೆ ರತ್ನಖಚಿತ ಭೂಮಿ, ರತ್ನಖಚಿತವಾದಂಥ ಭೂಮಿ. ಅದರಲ್ಲಿ ಅಂಬೆಗಾಲಿಟ್ಟುಕೊಂಡು ಹೋಗ್ತಾ ಇದ್ದರೆ ಆ ರತ್ನದ ಭೂಮಿಯಲ್ಲಿ ಅವನ ಪ್ರತಿಬಿಂಬ ಮೂಡ್ತಾ ಇತ್ತಂತೆ. ಹಿಂಗೆ ಅವನ್ನ ನಡ್ಕೊಂಡು ಅಂಬೆಗಾಲಿಟ್ಟುಕೊಂಡು ಹೋಗೋದು, ಯಾರೋ ಇವನು ಹಂಗೆ ಕಾಣಿಸ್ತಾ ಇದ್ರಂತಲ್ಲಿ ಆ ಭೂಮಿಯಲ್ಲಿ.
ಸ್ವಲ್ಪ 4 ಹೆಜ್ಜೆ ಹೋಗೋದು, ಅಮ್ಮ ಅಂತ ಕರಿತಿದ್ದಂತೆ. ಏನಪ್ಪ ಅಂತಂದರೆ, ಯಾರೋ ಹುಡುಗ ನನ್ನ ಅಣಗಿಸ್ತಾ ಇದ್ದಾನೆ ನೋಡು ಅಂತಿದ್ದ. ನಾ ಮಾಡಿದಂಗೆ ಮಾಡ್ತಾನೆ, ರಿಪೀಟ್ ಮಾಡ್ತಾ ಇದ್ದಾನೆ ನನ್ನನ್ನು, ನಾ ಅಣಗಿಸ್ತಾ ಇದ್ದಾನೆ ಅಂತ. ಯಾರೂ ಇಲ್ವಲ್ಲೋ, ಸುಮ್ಮನೆ ಹೋಗು ಅಂದರೆ ಮತ್ತೆ ಹೋಗೋದು, ಅಮ್ಮ ಮತ್ತೆ ಬಂದಿದ್ದಾನೆ, ಅಣಗಿಸ್ತಾ ಇದ್ದಾನೆ ಅಂತಿದ್ದಂತೆ. ತನ್ನ ಪ್ರತಿಬಿಂಬ ನೋಡಿ ಮಕ್ಕಳ ಹಾಗೆ ಭ್ರಾಂತಿ ಪಟ್ಟು ಯಾರೋ ಹುಡುಗ ನನ್ನ ನಾನು ನಿಲ್ತಾನೆ, ನಾ ಹೋದ್ರೆ ಹೋಗ್ತಾನೆ ನೋಡು ಅಂತಂದಿದ್ದಂತೆ. ರತ್ನಖಚಿತ ಭೂಮಿ ಇದೆಲ್ಲ ವಿಡಂಬನೆ ಮಾಡಿ ತೋರಿಸಿದ್ದಾನೆ. ಆಮೇಲೆ ತೊಟ್ಲಿಗೆ ಹಾಕಿದರು. ಭಾಳ ಒಳ್ಳೆಯ ಅರಮನೆ ನಂದಗೋಪಂದು ದೊಡ್ಡ ಹಾಲು ಮೇಲೆ ಜಂತಿಯಿಂದ ಬಂಗಾರದ ಸರಪಳಿ, 4 ಬಂಗಾರದ ಸರಪಳಿ, ಅದರಲ್ಲಿ ಬಂಗಾರದ ತೊಟ್ಲು, ಅದರಲ್ಲಿ ಕೃಷ್ಣನ ಮಲಗಿಸಿ ಯಶೋಧಾದೇವಿ ತೂಗ. ಬಂಗಾರದ ಸರಪಳಿಯಲ್ಲಿ ಜೋತು ಬಿದ್ದಂಥ ಆ ಬಂಗಾರದ ತೊಟ್ಲು, ಆ ತೊಟ್ಲಲ್ಲಿ ಕೃಷ್ಣನ ಮಲಗಿಸಿ ಒಂದು ಸಲ ತೂಗಿದರೆ ಇಷ್ಟು ದೂರ ಹೋಗಬೇಕು. ಅದೇ ರಭಸಕ್ಕೆ ಮತ್ತೆ ಎದೆ ಮೇಲೆ ಬರ್ತಿತ್ತಂತೆ. 7 ಹೆಜ್ಜೆ ಹಿಂಸರಿಬೇಕು, ಮತ್ತೆ ದಬ್ಬಬೇಕು, ಮತ್ತೆ ದೂರ ಹೋಗ್ತಿತ್ತು, ಮತ್ತೆ ಎದೆ ಮೇಲೆ ಬರ್ತಿತ್ತು, ಮತ್ತೆ 2 ಹೆಜ್ಜೆ ಹಿಂದಿಟ್ಟು ದಬ್ಬಬೇಕು. ಹಿಂಗೆ 1-2 ಸಲ ಮಾಡೋದ್ರೊಳಗೆ ಕೃಷ್ಣನಿಗೆ ನಿದ್ದೆ ಬಂದುಬಿಡ್ತಿತ್ತಂತೆ. ಎಂಥ ತೊಟ್ಲು ಕೃಷ್ಣನ. ಅಂಥ ತೊಟ್ಲಲ್ಲಿ ಹಾಕಿ ಮಲಗಿಸಿ ಆಮೇಲೆ ನಿದ್ದೆ ಬಂದ ಕೂಡಲೇ ಹೋಗಿ ಮನೆ ಕೆಲಸ ಮಾಡ್ತಿದ್ದಂತೆ. ಮನೆ ಕೆಲಸ ಮುಗಿಸಿ ಬಂದು ಮಗು ಎದ್ದಿದೆಯೇನೋ ನೋಡೋಣ ಅಂತ ಸುಮ್ಮನೆ ಬಂದು ತೊಟ್ಲಲ್ಲಿ ಇಣ್ಕೋದು. ಮಲಗಿ ನಿದ್ದೆ ಮಾಡ್ತಿದ್ದ. ಆದರೂ ನಿದ್ದೆ ಮಾಡುವಾಗ ಕೃಷ್ಣನ ಮುಖದಲ್ಲಿ ಎಲ್ಲಿಲ್ಲದ ಸೌಂದರ್ಯ ಕಾಣಿಸ್ತಾ ಇತ್ತಂತೆ. ಮಕ್ಕಳೇ ಮುದ್ದು, ನಿದ್ದೆ ಮಾಡುವಾಗ ಇನ್ನೂ ಮುದ್ದು, ಭಾರಿ ಚಂದ ಕಾಣಿಸ್ತಾವಂತೆ ನಿದ್ದೆ ಮಾಡುವಾಗ. ಮೈ ಮೇಲೆ ಎಚ್ಚರಿಕೆ ಇರೋದಿಲ್ಲ, ಗಾಢವಾಗಿ ನಿದ್ದೆ ಮಾಡ್ತಿದ್ದ ಕಣ್ಣು ಮುಚ್ಚಿ. ಕೃಷ್ಣ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದ್ದ. ಸುಮ್ಮನೆ ಅವನ ಗಲ್ಲಕ್ಕೆ ಒಂದು ಮುತ್ತಿಡ್ತಿದ್ದಂತೆ. ಎಚ್ಚರಿಕೆ ಆಗಿಬಿಡ್ತಿತ್ತು. ಎಚ್ಚರಿಕೆ ಆದ ಕೂಡಲೇ ಮಂದಹಾಸ ಬೀರ್ತಿದ್ದ. ಆ ಮಂದಹಾಸ ಬೀರೋದನ್ನು ನೋಡಿ ಎದೆ ತುಂಬಿ ಬರ್ತಿತ್ತಂತೆ ಯಶೋಧಾದೇವಿಗೆ. ಮತ್ತೆ ಎತ್ತುಕೊಳ್ಳೋದು, ಹಾಲು ಕುಡಿಸೋದು, ಮತ್ತೆ ತೊಟ್ಲಲ್ಲಿ ಮಲಗಿಸೋದು, 2 ಸಲ ತೂಗೋದು, ಮನೆ ಕೆಲಸ ಮಾಡೋದು, ಮತ್ತೆ ಬರೋದು, ತೊಟ್ಟಲ್ಲಿರೋ ಕೃಷ್ಣನಿಗೆ ಮುದ್ದಿಡೋದು, ಅಥವಾ ಕೈಯಿಂದ ಕೆನ್ನೆ ಮುಟ್ತಿದ್ಲಂತೆ, ಅವನ ನಕ್ಕು ಬಿಡ್ತಿದ್ದ, ಮತ್ತೆ ಪುನಃ ಹಾಲು ಕುಡಿಸೋದು. ಹೀಗೇ ಕಾಲಹರಣ ಮಾಡ್ತಾ ಇದ್ದು ಯಶೋದೆ. ಇಡೀ ದಿವಸ ಹೀಗೆ ಕಳೀತಿದ್ಲು. ಅಕ್ಕಪಕ್ಕದ ಮನೆಯವರಿಗೆಲ್ಲ ಯಶೋದೆ ನೆಲೆಸಿದ್ದಂತೆ. ಹರಟೆ ಹೊಡಿಲಿಕ್ಕೆ ಬರ್ತಾ ಇಲ್ಲಲ್ಲ ಈ ಹೆಣ್ಮಗಳು, ಕೃಷ್ಣ ಹುಟ್ಟಿದಾಗಿನಿಂದ ನಮ್ಮ ಮನೆಗೆ ಬರೋದೇ ಬಿಟ್ಬಿಟ್ಲಲ್ಲ ಅಂತ ಬೇಜಾರಾಗ್ತಿತ್ತಂತೆ. ಆ ರೀತಿ ಕೃಷ್ಣ ಅವನನ್ನು ತೊಟ್ಲಲ್ಲಿ ಹಾಕಿ ತೂಗ್ತಾ ಇದ್ದಾರೆ. ಆಮೇಲೆ ಕಾಲ್ನಡಿಗೆ ಬಂತು. ಕಾಲ್ನಡಿಗೆ ಬಂದ ಮೇಲೆ ಸ್ವಲ್ಪ ದೊಡ್ಡವನಾದ. ಎಲ್ಲ ಹುಡುಗರನ್ನ ಸ್ನೇಹಿತರನ್ನ ಸೇರಿಸ್ಕೊಂಡು ಗೋಪಿಕಾಸ್ತ್ರೀಯರ ಮನೆಗಳಿಗೆ ಹೋಗಿ ಹಾಲು, ಮೊಸರು, ಬೆಣ್ಣೆ ಅದನ್ನೆಲ್ಲ ಕದಿಲಿಕ್ಕೆ ಶುರು ಮಾಡಿದ. ವಾದಿರಾಜರು ಆ ಕೃಷ್ಣನ ಕಾಲದಲ್ಲಿದ್ದ ಒಬ್ಬ ಹುಡುಗನೋ ಅನ್ನುವಂತೆ ಅದನ್ನೆಲ್ಲ ವರ್ಣನೆ ಮಾಡುತ್ತಿದ್ದಾರೆ. ಹೇಗೆ ಹೋಗ್ತಾ ಇದ್ದ ಗೋಪಿಕಾಸ್ತ್ರೀಯರ ಮನೆಗೆ, ಏನೇನು ಉಪಾಯ ಮಾಡಿ ಕದಿತಿದ್ದ, ಹಾಲು, ನವನೀತ ಚೋರ ಹೇಗಾಗಿದ್ದ ಅಂತ ಅನೇಕ ಶ್ಲೋಕಗಳಲ್ಲಿ ಕೃಷ್ಣನ ಆ ಚೌರ್ಯಾದಿಗಳನ್ನು ವರ್ಣನೆ ಮಾಡ್ತಾರೆ. ಮುಂದೆ ಶ್ರೀಕೃಷ್ಣ ಇನ್ನೊಂದು ಮನೆಗೆ ಹೋದ. ಈ ದನ ಕರು ಇದ್ದವರಿಗೆಲ್ಲ ಗೊತ್ತು, ಕರುವನ್ನು ದೂರ ಕಟ್ಟಿ ಹಾಕಿರ್ತಾರೆ. ಹಾಲು ಕರಿಲಿಕ್ಕೆ ಬೇಕಾದಾಗ ಕರು ಬಿಚ್ಚುತ್ತಾರೆ. ಅದು ಹೋಗಿ ಬಿಚ್ಚಿದ ಕೂಡಲೇ ಸೀದಾ ಕೆಚ್ಚಲಿಗೆ ಹೋಗೋದು. ಕರು ಬಂತು ಅಂತ ಪ್ರೀತಿಯಿಂದ ದನ ಹಾಲು ಸುರಿಸ್ತದೆ, ವಾತ್ಸಲ್ಯದಿಂದ ಹಾಲು ಸುರಿಸ್ತದೆ. ಒಂದು ಸ್ವಲ್ಪ ಕುಡಿದ ಕೂಡಲೇ ಅದನ್ನು ಬಲವಾಗಿ ಎತ್ತಿ ಎಳೆದು ಇನ್ನೊಂದು ಕಡೆ ಕಟ್ಟಿ ತಾವು ಹಾಲು ಕರೀತಾರೆ. ಹಾಲು ಬರಲಿ ಅಂತ ಮಾಡೋ ಉಪಾಯ ಇದು, ಕರುವನ್ನು ಬಿಚ್ಚೋದು ಅದಕ್ಕೋಸ್ಕರ. ಇಲ್ದಿದ್ರೆ ಹಾಲು ಕೊಡೋದಿಲ್ಲ. ಹಾಗೆ ಹೋಗ್ಲಿ, ಕರು ಬಿಚ್ಚದೆ ಹೋಗ್ಲಿ, ಒದ್ದು ಬಿಡ್ತದೆ. ಕರು ಬಂತು ಅಂತ ಹಾಲು ಕೊಡ್ತದೆ, ಆಮೇಲೆ ಕರುವನ್ನು ಎಳೆದು ಹಾಕೋದು, ಇವರು ಹಾಲು ಕರಿಯೋದು. ಇದು ಸರಿ ಹೋಗಲಿಲ್ಲ ಕೃಷ್ಣನಿಗೆ. ಅದಕ್ಕೆ ತಾನು ಅವೇಳೆಯಲ್ಲಿ ಹೋಗಿ ಸಾಯಂಕಾಲ 6 ಗಂಟೆಗೆ ಹಾಲು ಕರಿತಿದ್ರೆ 4 ಗಂಟೆಗೆ ಹೋಗಿಬಿಡ್ತಿದ್ದ. ಕರುಗಳನ್ನೆಲ್ಲ ಬಿಚ್ಚಿಬಿಡ್ತಿದ್ದ. ಬಿಚ್ಚಿದ ಕೂಡಲೇ ಕರು ಹೋಗಿ ಕೆಚ್ಚಲತ್ರ ಹೋಗಿ ಎಲ್ಲ ಹಾಲು ಕುಡಿದು ಬಿಡ್ತಿತ್ತು. ಸಾಯಂಕಾಲಕ್ಕೆ ಇವರು ಕರು ಬಿಚ್ಚಿದ್ರೆ ಅದು ಕೆಚ್ಚಲತ್ರ ಹೋಗ್ತಾನೆ ಇದ್ದಿಲ್ಲ, ಹೊಟ್ಟೆ ತುಂಬಿದೆ, ಅಲ್ಲಿ ಇಲ್ಲಿ ಕುಣಿದಾಡ್ಕೊಂಡು ಹೋಗ್ತಾ ಇತ್ತು. ಇವರಿಗೆ ಹಾಲಿಲ್ಲ. ಒಂದು ದಿವಸ ಪರೀಕ್ಷೆ ಮಾಡಿ ನೋಡಿದ್ರು, ಕೃಷ್ಣ ಬಂದು ಬಿಚ್ಚುತ್ತಾ ಇದ್ದ, ಕರುಗಳನ್ನೆಲ್ಲ ಬಿಚ್ಚುತ್ತಾ ಇದ್ದ. ಗೊತ್ತಾಯ್ತು. ಬಂದು ಯಶೋಧ ಕೃಷ್ಣನ್ನೇ ಹಿಡಿದು ಕೇಳಿದ್ರಂತೆ, ಯಾಕೋ ಕರುಗಳನ್ನೆಲ್ಲ ಬಿಚ್ಚಾಕ್ತಿದ್ದಿ, ನಿನಗೇನು ಅದರಿಂದ ಲಾಭ, ನಿನಗೇನು ಹಾಲು ಸಿಗ್ತದ, ಯಾಕೆ ಕರು ಬಿಚ್ಚಾಕ್ತಿ ಅಂತ ಕೇಳಿದ್ರೆ ನಗನಗುತ್ತಾ ಕೃಷ್ಣ ಹೇಳ್ತಿದ್ದಂತೆ, ನಾನು ಅವತಾರ ಮಾಡಿದ್ದೆ ಬಿಚ್ಚಲಿಕ್ಕೆ ಅಂತಿದ್ದ. ಯಾರ್ಯಾರು ಸಂಸಾರ ಬಂಧನದಿಂದ ಬದ್ಧರಾಗಿದ್ದಾರೆ ಅವರಿಗೆಲ್ಲ ಮೋಕ್ಷ ಕೊಡೋದು, ಅಜ್ಞಾನದ ಹಗ್ಗದಿಂದ, ಅಜ್ಞಾನ ಪಾಶ, ಮೋಹ ಪಾಶದಿಂದ ಬಿಚ್ಚಾಕ್ಲಿಕ್ಕೆ ನಾನು ಅವತಾರ ಮಾಡಿದ್ದು. ಸುಮ್ಮನೆ ಕರುಗಳ ಹಗ್ಗ ಬಿಚ್ಚುತ್ತಾ ಇದ್ದೇನಷ್ಟೇನೆ, ಅದರಿಂದ ಬಿಚ್ಚಬೇಡ ಅಂದರೆ ನಿನ್ನನ್ನು ಬಂಧನದಲ್ಲೇ ಇಡಬೇಕಾಗ್ತದೆ ಅಂತ. ಕೃಷ್ಣ ಬೆಣ್ಣೆ ಕೆದಲಿಕ್ಕೆ ಅಂತ ಹೋಗುವಾಗ ಹಿಂದುಗಡೆ ಯಾರು ಎಷ್ಟು ಗುಟ್ಟಾಗಿ ಹೋದರೂ ಕೂಡ ಕಂಡು ಹಿಡಿದು ಬಿಡ್ತಿದ್ರು. ಮುಖ ತಿರುಗಿಸ್ತಿದ್ದಿಲ್ಲ, ಅವನ ಪಾಟಿಗೆ ಅವನು ಹೋಗೋದು. ಆದರೆ ಹಿಂದುಗಡೆ ಬಂದವ್ರನ್ನೆಲ್ಲ ಕಂಡು ಹಿಡಿತಿದ್ರು. ಅಲ್ಲಿ ಹೋಗಿ ಬೆಣ್ಣೆ ಕತ್ತಿದ್ದಿಲ್ಲ, ಏನೋ ನೆಪ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ಟು ಕೆಲವು ಸಲ ಹಿಂತಿರ್ಕೊಂಡು ನೋಡ್ಕೊಂಡು ಹೋಗ್ತಿದ್ದಂತೆ. ಪಾತ್ರೆ ಇಡೋತಿದ್ದಿಲ್ಲ, ಸೀದಾ ಅಲ್ಲಿಗೆ ಹೋಗ್ತಿದ್ದ. ಕೈಯಿಂದ ಪಾತ್ರೆ ನೋಡ್ತಾನೆ, ಕಾಲಿನಿಂದ ನೋಡ್ತಾನೆ, ಹಿಂದೆ ಬಂದವ್ರನ್ನ ನೋಡ್ತಾನೆ. ಎಲ್ಲ ಕಡೆ ಅವನ ಕಣ್ಣು, ಎಲ್ಲ ಕಡೆ ಕಾಲು ಎಲ್ಲ ಇದೆ. ಕಾಲಿನಿಂದ ನೋಡ್ತಾನೆ ಅಂದರೆ ಎಂಥ ವಿಚಿತ್ರ.
ಭಗವಂತನಿಗೆ ಆ ಶಕ್ತಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಪರಮಾತ್ಮನ ಅದ್ಭುತ ಶಕ್ತಿಯಲ್ಲಿ ಒಂದು ಇಂದ್ರಿಯಕ್ಕೆ ಎಲ್ಲ ಇಂದ್ರಿಯದ ಶಕ್ತಿ ಇದೆಯಂತೆ. ನಮಗೂ ಇಂದ್ರಿಯಗಳಿದೆ, ಕಣ್ಣಿದೆ, ಕಣ್ಣಿಗೆ ನೋಡೋ ಶಕ್ತಿ ಮಾತ್ರ ಇದೆ. ಕಿವಿಗೆ ಶಬ್ದ ಕೇಳಿಸ್ಕೊಳ್ಳೋ ಶಕ್ತಿ ಇದೆ. ಕಿವಿಯಿಂದ ನೋಡ್ತಾರೆ ಯಾರಾದರೂ? ಕಣ್ಣಿನಿಂದ ಶಬ್ದ ಕೇಳಿಸ್ಕೊಳ್ತಾರ? ಇಲ್ಲ. ಕಾಲಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷ್ಣನಿಗೆ ಹಾಗಲ್ಲ, ಒಂದು ಇಂದ್ರಿಯದಿಂದ ಎಲ್ಲ ಇಂದ್ರಿಯದ ಕೆಲಸ ಮಾಡಬಲ್ಲ. ಮನುಷ್ಯರಿಗೆ ಕಿವಿ ಹೋಯಿತು ಅಂದರೆ ಹೋಯ್ತು ಅಷ್ಟೇ, ಶಬ್ದ ಕೇಳಿಸೋದೇ ಇಲ್ಲ. ಅಂಥ ಶಕ್ತಿ ಇದ್ದಿದ್ರೆ ಕಣ್ಣು ಹೋದ್ರೆ ಹೋಯ್ತು, ಕಿವಿಯಿಂದ ಕೇಳಿಸ್ಕೊತಿದ್ರು, ಕಿವಿಯಿಂದ ನೋಡ್ತಿದ್ರು. ಆದರೆ ಪರಮಾತ್ಮನಿಗೆ ಅಂಥ ಶಕ್ತಿ ಇದೆ. ಆ ಶಕ್ತಿ ಇದೆ ಅಂದರೆ ಯಾರೂ ನಂಬೋದಿಲ್ಲ. ಸರ್ವೇಂದ್ರಿಯ ಶಕ್ತಿಮಾನ್ ಅಂತ ಅವನನ್ನು ಕರೀತಾರೆ. ಎಲ್ಲ ಇಂದ್ರಿಯದ ಶಕ್ತಿ ಎಲ್ಲ ಇಂದ್ರಿಯಗಳಿಗೂ ಉಂಟು. ಇದನ್ನು ನಂಬಿಸ್ಲಿಕ್ಕೋಸ್ಕರ ಪರಮಾತ್ಮ ಒಂದು ಜಂತುವನ್ನು ಸೃಷ್ಟಿ ಮಾಡಿದ್ದಾನೆ ಪ್ರಪಂಚದಲ್ಲಿ. ಯಾವುದು ಅಂದರೆ ಹಾವು. ಹಾವಿಗೆ ಎಂಥ ಶಕ್ತಿ ಗೊತ್ತೇನು? ಹಾವಿಗೆ ಕಿವಿ ಮಾತ್ರ ಇರೋದು ಅಥವಾ ಕಣ್ಣು ಮಾತ್ರ ಇರೋದು. ಕಿವಿ ಕಣ್ಣು ಪ್ರತ್ಯೇಕ ಹಾವಿಗಿಲ್ಲ, 2 ಕಣ್ಣು ಮಾತ್ರ ಇರ್ತದೆ. ಆದರೆ ಆ ಕಣ್ಣಿನಿಂದಲೇ ಹಾವಿಗೆ ಶಬ್ದ ಕೇಳಿಸ್ತದಂತೆ. ಅದೇ ಕಣ್ಣಿನಿಂದ ಯಾರು ಬಂದರೂ ನೋಡ್ತದಂತೆ ಹಾವು. ಅದಕ್ಕೆ ಹಾವಿಗೆ ಹೆಸರು ಚಕ್ಷುಶ್ರವ. ಚಕ್ಷುಶ್ರವ ಅಂದರೆ ಕಣ್ಣಿನ ಕೆಲಸ, ಶ್ರವಣದ ಕೆಲಸ ಎರಡನ್ನೂ ಹಾವು ಮಾಡ್ತದೆ. ಆದರೆ ಇಷ್ಟೇ ವ್ಯತ್ಯಾಸ, ಆ ಹಾವಿಗೆ ಶಬ್ದ ಕೇಳಿಸುವಾಗ ಕಣ್ಣು ಕಾಣಿಸೋದಿಲ್ಲ, ಕಣ್ಣು ಕಾಣುವಾಗ ಶಬ್ದ ಕೇಳಿಸೋದಿಲ್ಲ. ಅಂತೂ ಒಂದೇ ಇಂದ್ರಿಯ 2 ಕೆಲಸ ಮಾಡ್ತದೆ ಹಾವು. ಇಂಥ ಒಂದು ಹಾವನ್ನೇ ಸೃಷ್ಟಿ ಮಾಡಿದ ಪರಮಾತ್ಮನಿಗೆ ಆ ಶಕ್ತಿ ಇರೋದಿಲ್ವೇ? ಅದಕ್ಕೆ ಚಕ್ಷುಶ್ರವ ಅಂತ ಹಾವಿಗೆ ಹೆಸರು. ಒಂದೇ ಇಂದ್ರಿಯ ನೋಡಿ. ಹಾವಿಗೆ ಕಿವಿ ಇದೆಯಾ? ಪ್ರತ್ಯೇಕ ಕಿವಿ ಇಲ್ಲ. ದನಗಳಿಗೆ ಕಣ್ಣು ಇದೆ, ಕಿವಿ ಇದೆ. ಹಾವಿಗೆ ಮಾತ್ರ 2 ಕಣ್ಣು ಮಾತ್ರ ಇರೋದು. ಅದೇ ಕಣ್ಣಿನಲ್ಲಿ ಕಿವಿಯ ಶಕ್ತಿನೂ ಇಟ್ಟಿದ್ದಾನೆ, ಚಕ್ಷುರೇಂದ್ರಿಯದ ಶಕ್ತಿನೂ ಇಟ್ಟಿದ್ದಾನೆ ಪರಮಾತ್ಮ. ಆ ರೀತಿ ತಾನು ಗೋಪಿಕಾಸ್ತ್ರೀಯರ ಮನೆಗೆ ಪ್ರವೇಶ ಮಾಡಿದಾಗ ಕಾಲಿನಿಂದ ನೋಡ್ತಿದ್ದ, ಕೈಯಿಂದ ನೋಡ್ತಿದ್ದ, ಮುಖ ಆ ಕಡೆ ಇದ್ರು, ಹಿಂದೆ ಯಾರು ಬರ್ತಿದ್ರು ಅಂತ ಬೆನ್ನಿಂದ ನೋಡ್ತಿದ್ದ. ಇದೇನು ಆಶ್ಚರ್ಯ ಅಲ್ಲ ಅಂತಾರೆ. ಇನ್ನೊಬ್ಳು ಬಂದು, ಯಶೋದೆ ನಿನ್ನ ಮಗನ ಕಾಟ ಸಾಕಾಗಿದೆ ಅಂದ್ಲು. ನಿನ್ನ ಕಾಟ ನಂಗೆ ಸಾಕಾಗಿದೆ ಅಂತ ಇವಳು ಬಂದು ದಿನ ಅದು ಏನು ಕಂಪ್ಲೇಂಟ್ ಕೊಡ್ತಿದ್ದೆ. ಇನ್ನೊಂದು ಸಲ ಬಂದರೆ ಕಟ್ಟಿ ಹಾಕಿಬಿಡು ಕಂಬಕ್ಕೆ, ನಾನು ಬರೋದಿಲ್ಲ, ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ, ಕೃಷ್ಣನ ಕಟ್ಟಿ ಹಾಕು ಅಂತ ಅಂದ್ಬಿಟ್ಟು ಸಿಟ್ಟಿನಲ್ಲಿ. ಆ ಗೋಪಿಕಾಸ್ತ್ರೀ ಹೇಳ್ತಾಳೆ, ಒಳ್ಳೆ ಕೆಲಸ ಹೇಳ್ತಿದ್ದೆ, ಕಂಬಕ್ಕೆ ಕಟ್ಟಿ ಹಾಕು ಅಂತ. ಒಂದು ಸಲ ಬಂದಾಗ ನಮಗೆ ಸಾಕಾಗಿ ಒರಳುಕಲ್ಲಿಗೆ ಕಟ್ಟಿ ಹಾಕಿದ್ದೆ ಕೃಷ್ಣನ್ನ. ಒರಳುಕಲ್ಲಿಗೆ ಕಟ್ಟಿ ಹಾಕಿದ್ಲಂತೆ. ಆ ಬಾಲಕ ಶಿಶುವಾದ ಕೃಷ್ಣ ಒರಳುಕಲ್ಲನ್ನೇ ಎಳ್ಕೊಂಡು ಹೋದ್ನಂತೆ. ಒರಳುಕಲ್ಲನ್ನೇ ಎಳ್ಕೊಂಡು ಹೋದವನು ಮತ್ತೆ ನಾನೇ ಬಂದು ಬಿಚ್ಚಬೇಕಾಯ್ತು. ನಾನೇ ಬಂದು ಒರಳುಕಲ್ಲಿಗೆ ಕಟ್ಟಿದ್ದನ್ನು ಬಿಚ್ಚಬೇಕಾಯ್ತು. ನೀನು ಹೇಳ್ತಿದ್ದಿ ಕಂಬಕ್ಕೆ ಕಟ್ಟಿ ಹಾಕು ಅಂತ. ಏನೋ ಒಂದು ಮನೆ ಅಂತ ಮಾಡ್ಕೊಂಡಿದ್ದೀವಿ. ಆ ಮನೆ ಕಂಬಕ್ಕೆ ಕೃಷ್ಣನ ಕಟ್ಟಿ ಹಾಕಿದರೆ ಕಂಬನೇ ಎಳ್ಕೊಂಡು ಹೋಗ್ತಾನೆ, ಮನೆನೇ ಬಿದ್ದು ಹೋಗ್ತದೆ. ಇನ್ನೊಬ್ಳು ಇನ್ನೊಂದು ಉಪಾಯ ಮಾಡಿದ್ಲು. ಎಲ್ರಿಗೂ ಅದೇ ಇಡೀ ದಿನ ರಿಸರ್ಚೇ ಮಾಡೋದು, ಕೃಷ್ಣನ್ ಬರದೇ ಇರ್ಲಿಕ್ಕೆ ಏನು ಮಾಡಬೇಕು ಅಂತ. ಒಳ್ಳೆ ಉಪಾಯ ಕಂಡು ಹಿಡ್ಕೊಂಡು ಕೃಷ್ಣ ದೂರದಲ್ಲಿ ಬರೋದನ್ನು ಕಿಟಕಿಯಲ್ಲಿ ನೋಡಿ ಆಗ್ತಾನೆ ಒಲೆ ಮೇಲೆ ಇಟ್ಟಿದ್ಲು. ಹಾಲು ಮರಳುತ್ತಾ ಇರೋ ಹಾಲು, ಚೆನ್ನಾಗಿ ಮರಳಬೇಕು ಅಂಥ ಹಾಲನ್ನು ಇಳಿಸಿದ್ಲು ಗಡಿಗೆಯಿಂದ. ಹಾಲಿನ ಗಡಿಗೆಯಲ್ಲೇ ಕಾಯಿಸ್ತಿದ್ರಾಗ ಆ ಗಡಿಗೆಯನ್ನು ಇಳಿಸಿದ್ಲು. ಕೃಷ್ಣ ಬಂದ ಸೀದಾ ಗಡಿಗೆ ಹಿಡ್ದ, ಗಟ ಹಾಲು ಕುಡ್ದ ಹೋದ. ಇವಳು ಅಂದ್ಕೊಂಡಿದ್ಲು ನಾಲಿಗೆ ಸುಟ್ಟು ಹೋಗ್ತದೆ, ನಾಳೆ ಗ್ಯಾರಂಟಿ ಬರಲ್ಲ ಅಂತ ಅಂದ್ಕೊಂಡಿದ್ಲು. ಯಥಾ ಪ್ರಕಾರ ಆ ಗಡಿಗೆ ತುಂಬ ಅಷ್ಟು ಬಿಸಿ ಮರಳೋ ಹಾಲನ್ನು ಕುಡಿದು ಹೋಗಿದ್ದಾನೆ. ಬಂದು ಹೇಳ್ತಾಳೆ, ಕೃಷ್ಣನ ಬಾಯಲ್ಲಿ ಸಮುದ್ರ ಇದೆಯೇನೋ ಅಂತ. ಸಮುದ್ರಕ್ಕೆ ಬಿಸಿ ನೀರು ಹಾಕಿದ್ರೆ ಏನಾಗ್ತದೆ? ಆ ಸಮುದ್ರ ಬೆಚ್ಚಗಾಗಿ ಬಿಡ್ತದ, ಬಿಸಿ ಆಗ್ತದ? ನಾವು ಹಾಕಿದ ಬಿಸಿ ಹಾಲೇ ತಣ್ಣಗಾಗ್ತದೆ. ಹಾಗೆ ಕೃಷ್ಣ ತನ್ನ ಬಾಯಲ್ಲಿ ಇಷ್ಟು ಬಿಸಿ ಹಾಲು ಹಾಕೊಂಡ್ರು ಕೂಡ ಅವನ ನಾಲಿಗೆ ಸುಟ್ಟಿಲ್ಲ ಅಂತಂದರೆ ಬಾಯಲ್ಲಿ ಸಮುದ್ರ ಇದೆಯೇನೋ ಅಂತಂದ್ಲಂತೆ. ಇದೇ ತತ್ವ. ಪರಮಪುರುಷನಾದ ಪರಮಾತ್ಮನ ಬಾಯಲ್ಲೇ ಸಮುದ್ರ ಇರೋದು. ಒಂದೊಂದು ಸಲ ನೆಲುವಿನ ಮೇಲಿನ ಬೆಣ್ಣೆ ತೆಗಿಬೇಕು ಅಂತಂದಾಗ ಏನೂ ಸಿಗದೇ ಇದ್ದರೆ, ಅವನಿಗೆ ಬೈಲಿಕ್ಕೆ ಯಾವ ಹೆಣ್ಮಗಳು ಹತ್ತಿರ ಬರದೇ ಇದ್ದರೆ, ಬಂದರೆ ಅವ್ರ ಹೆಗಲ ಮೇಲೆ ಕೂತ್ಕೊಂಡು ತಗೊಂಡ್ಬಿಡ್ತಿದ್ದ. ಯಾರೂ ಬರದೇ ಇದ್ದಾಗಲೂ ಬೆಣ್ಣೆ ತೆಗಿತಿದ್ದಂತೆ. ಹೇಗೆ ಅಂದರೆ ನೋಡ್ತಿರ್ಲಿಕ್ಕೆ ಇಷ್ಟು ಎತ್ತರ ಆಗಿಬಿಡೋನು. ಅಷ್ಟವಿಭೂತಿ ಅಂತಾರೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವಂ ವಸಿತ್ವಂಚ ಅಷ್ಟಸಿದ್ಧಯ ಅಂತ 8 ಸಿದ್ಧಿ. ಬೇಕಾದಾಗ ಇಷ್ಟು ಎತ್ತರ ಆಗೋದು, ಬೇಡದಾಗ ಸಣ್ಣದಾಗೋದು, ತೆಳ್ಳಗಾಗೋದು, ದಪ್ಪಾಗೋದು, ಹಗುರ ಆಗೋದು, ಭಾರ ಆಗೋದು, ಇವೆಲ್ಲ ಅಷ್ಟ ಸಿದ್ಧಿಗಳಲ್ಲಿ ಇರ್ತದೆ. ಮಧ್ವಾಚಾರ್ಯರು ಅವ್ರ ಹತ್ರ ಜಟ್ಟಿಗಳೆಲ್ಲ ಬಂದ್ರಂತೆ ಪರೀಕ್ಷೆ ಮಾಡಲಿಕ್ಕೆ. ಸುಮ್ಮನೆ ಹಿಂಗೊಂದು ಕಿರಿ ಬೆರಳಿಟ್ಟು ಅದನ್ನು ತೆಗಿರಿ ನೋಡೋಣ ಅಂದರೆ ಬೆರಳಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ ಅಂತ. ಅದೇ ಒಂದು ದೊಡ್ಡ ನರಸಿಂಹದೇವ್ರ ಗುಡಿ ದೊಡ್ಡದು, ಒಬ್ಬ ಸಣ್ಣ ಒಟುವಿನ ಹೆಗಲ ಮೇಲೆ ಕೂತ್ಕೊಂಡು ಆ ಗುಡಿ ಸುತ್ತಾಕಿ, ಆ ಹುಡುಗ ಸುತ್ತಾಕಿ ಬಂದ ಮಧ್ವಾಚಾರ್ಯನ ಹೊತ್ತುಕೊಂಡು.
ಯಾಕೆ ಅಂದರೆ ಅಷ್ಟು ಹಗುರ ಆದರು, ಬೇಕಾದಾಗ ಭಾರ ಆಗ್ತಾರೆ. ಕೃಷ್ಣ ಆ ಬೆಣ್ಣೆ ಮೇಲಕ್ಕೆ ಎದ್ದು ಸಿಗಲಿಲ್ಲ ಅಂತಾದಾಗ ಅಷ್ಟು ಎತ್ತರಾಗಿ ಬಿಡ್ತಿದ್ದಂತೆ. ಬಾಯಲ್ಲಿ ಅವನನ್ನು ಬೈಯೋಣ ಅಂತಂದರೆ ನಿಷ್ಠುರವಾದ ಮಾತು ಹೊರಡೋದಿಲ್ಲ ಬಾಯಿಯಿಂದ, ಕೈ ಮುಂದಾಗೋದಿಲ್ಲ ಹೊಡಿಲಿಕ್ಕೆ. ವಿಲೋಲ ನೇತ್ರಂ ತವ ಪುತ್ರ ರತ್ನಂ ಧ್ರುವಂ ಸುತಸ್ತೆ ಜಗತಾನ್ಯಂತ. ಇನ್ನೊಂದು ಮನೆಯವರು ಬಂದರು, ಅವ್ರು ಬೇರೆಯೇ ಉಪಾಯ ಮಾಡಿದ್ರು. ಅವ್ರ ಮನೆ ಹೇಗಿತ್ತು ಅಂದರೆ, ದೇವರು ಅಡಿಗೆ ಮನೆ ಎದುರುಗಡೆ ಅವ್ರದ್ದೊಂದು ಕೋಣೆ, ಪಾಸಕ್ಕೊಂದು ರೂಮ್. ಅಡಿಗೆ ಮನೆಗೆ ಕೃಷ್ಣ ಬರೋದನ್ನು ನೋಡಿ ದೊಡ್ಡ ಬೀಗ ಹಾಕಿದ್ರು, ಕಬ್ಬಿಣದ ಬೀಗ, ಚೀಲ್ಕ ಹಾಕಿ ಬೀಗ ಹಾಕಿ ಆ ಬೀಗಕ್ಕೆ ಸಿಕ್ಕಿಕೊಂಡು ಮನೆಯವರೆಲ್ಲ ಎದುರುಗಡೆ ರೂಮ್ನಲ್ಲಿ ಸೇರಿಕೊಂಡ್ರು. ಇವತ್ತು ಕೃಷ್ಣ ಬಂದಾಗ ಏನು ಮಾಡ್ತಾರೆ, ಬಾಗಿಲು ಹಾಕಿದ್ದೀವಿ ಅಡಿಗೆ ಮನೆ ಬಾಗಿಲು, ಅದು ಕಬ್ಬಿಣದ ಬೀಗ, ಹೇಗೆ ತೆಗಿತಾನೆ ನೋಡೋಣ ಅಂತ ಯೋಚನೆ ಮಾಡ್ತಾ ಆ ಬಾಗಿಲು ಹಾಕ್ಕೊಂಡು ಎದುರುಗಡೆ ರೂಮ್ನಲ್ಲಿ ಬಾಗಿಲು ಹಾಕ್ಕೊಂಡು ಸಣ್ಣ ಸಂಧಿ ಬಿಟ್ಟು ನೋಡ್ತಿದ್ದಾರಂತೆ. ಕೃಷ್ಣ ಏನು ಮಾಡ್ತಾರೆ. ಕೃಷ್ಣ ಬಂದ, ಇವರೆಲ್ಲ ನಿಂತು ನೋಡ್ತಿದ್ದಾರೆ, ವಾಪಸ್ ಹೋಗ್ತಾನೆ ಇವತ್ತು ಅಂತ. ಬಂದ ಮೇಲೆ ವಾಪಸ್ ಬಂದ, ನೋಡಿದ, ಬಾಗಿಲು ಹಾಕಿದ್ರು, ಬೀಗ ಹಾಕಿದ್ರು. ಸಿಟ್ಟು ಬಂತು ಕೃಷ್ಣನಿಗೆ. ಒಂದು ಕ್ಷಣ ನಿಂತುಕೊಂಡ. ಇದ್ದಕ್ಕಿದ್ದ ಹಾಗೆ ಟಪ್ ಅಂತ ಶಬ್ದ ಆಯಿತು. ಏನು ಅಂತ ನೋಡಿದ್ರೆ ಬೀಗ ಕರ್ಕೊಂಡು. ಇವ್ರು ಅಂದ್ಕೊಂಡ್ರು ಬೀಗದ ಕೈಯಲ್ಲಿದೆ ಅಂತ ನೋಡಿದ್ರೆ ಸೊಂಟದಲ್ಲೇ ಆ ಗೊಂಚಲು ಸೊಂಟಕ್ಕೆ ಸಿಗಿಸ್ಕೊಂಡು ಅಡಿಗೆ ಮನೆ ಬೀಗ ಮಾತ್ರ ತೆಗೆದಿದ್ದು. ಬೀಗ ತೆಗಿತಲ್ಲ ಅಂತ ಯೋಚನೆ ಮಾಡುವಾಗ ಬಾಗಿಲು ತೆಗೀತು. ಇದೇನಿದು ಬಾಗಿಲು ತೆಗಿತಲ್ಲ ಅಂತ ಯೋಚನೆ ಮಾಡೋ, ಇವ್ರ ಕೋಣೆ ರೂಮಿನ ಬಾಗಿಲು ಹಾಕೊಳ್ಳಿಕ್ಕೆ ಶುರುವಾಯಿತು. ಇರೋದು ಸಣ್ಣ ಹಿಡಿ ಇದೆ, ಅದನ್ನು ಎಷ್ಟು ಜನ ಹಿಡಿಲಿಕ್ಕೆ ಸಾಧ್ಯ? ಧಡಾರ್ ಅಂತ ಬಾಗಿಲು ಹಾಕ್ಕೊಂಡ್ಬಿಡ್ತು. ಬಾಗಿಲು ಹಾಕ್ಕೊಂಡದ್ದಷ್ಟೇ ಅಲ್ಲ, ಆ ಬೀಗ ಬಂದು ಇಲ್ಲಿ ಬಿತ್ತು, ಈ ರೂಮಿಗೆ ಬಿತ್ತು. ಇವ್ರನ್ನೇ ಬೀಗ ಹಾಕಿಬಿಟ್ಬಿಟ್ಟ ಒಳಗಡೆ ಹಾಕಿ. ಕೃಷ್ಣ ಇನ್ನೊಂದು ಸಲ ನೀನು ಬಂದಾಗ ಮುಕ್ತದ್ವಾರ ಬಾಗಿಲು ಹಾಕೋದಲ್ಲೋ, ನಮ್ಮನ್ನು ಬಿಟ್ಬಿಡು, ಮೊದಲು ಬೀಗ ತೆಗಿ ಅಂತ ಕರೀತಾ ಇದ್ದಾರೆ, ತಡೀರಿ ನನ್ನ ಕೆಲಸ ಎಲ್ಲ ಮುಗಿಸ್ಕೋತೀನಿ ಅಂತ ಅಡುಗೆ ಮನೆಗೆ ಹೋಗಿ ಯಥೇಚ್ಛ. ಅವತ್ತು ಯಾರೂ ಇಲ್ಲ ನೋಡಿ, ಎಲ್ಲರೂ ಬೀಗ ಹಾಕಿಬಿಟ್ಟಿದ್ದಾನೆ ರೂಮ್ನಲ್ಲಿ. ಯಾಕೆ ಅವರೇ ಉಪಾಯ ಮಾಡಿಕೊಟ್ಟಿದ್ರು. ಇಲ್ಲಿ ಬೀಗ ಇತ್ತು, ಅಲ್ಲಿ ಹಾಕಿದ, ಎಲ್ಲ ಡಬ್ಬಿ ಸವರಿಸಿ ಏನೇನು ಇಟ್ಟಿದ್ದಾರೆ, ಏನೇನು ಬೇಕೋ ಎಲ್ಲ ತಿಂದು ಆಮೇಲೆ ಬೀಗ ತೆಗೆದು ಹೇಳಿದ್ನಂತೆ, ನಾನು ಬಂದಾಗ ಅಡಿಗೆ ಮನೆ ಬೀಗ ಹಾಕ್ತೀರ ನೀವು? ನಾನು ಜೈಲಿನಲ್ಲಿ ಹುಟ್ಟಿ ಜೈಲಿನ ಬೀಗ ತಕೊಂಡು ಹೊರಗೆ ಬಂದವನು, ಗೊತ್ತಾ ನಿಮಗೆ ಎಂದ. ಜೈಲು ಬೀಗ ತಕೊಂಡು ಬಂದವನಿಗೆ ಈ ನವತಾಲ್ ಬೀಗ ಲೆಕ್ಕನ? ಸ್ವಲ್ಪ ಯೋಚನೆ ಮಾಡ್ರಿ ಅಂತ ಹೇಳಿ ಬುದ್ಧಿವಾದ ಹೇಳೋದಂತೆ. ಇನ್ನೊಂದ್ಸಲ ಬಾಗಿಲು ಹಾಕೋ ಕೆಲಸ ಮಾಡಬೇಡಿ. ಇಷ್ಟೆಲ್ಲ ಗೋಪಿಕಾ ಸ್ತ್ರೀಯರು ಕೃಷ್ಣನ ಬಗ್ಗೆ ದೂರ ಹೇಳುವ ನೆಪದಿಂದ ಅವನ ಗುಣಗಾನ ಮಾಡಿ ಮೋಕ್ಷವನ್ನು ನಿಶ್ಚಯ ಮಾಡಿಕೊಂಡು ಹೋದರು ಅಂತ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಕವಿಗಳು ಕೂಡ ಕೃಷ್ಣನ ಈ ಲೀಲೆಯನ್ನು, ಬಾಲಚೇಷ್ಟೆಯನ್ನು ವರ್ಣನೆ ಮಾಡಿದ್ದಾರೆ. ಕೃಷ್ಣ ಒಂದು ಸಲ ಬಂದಂತೆ ಮನೆಗೆ, ಅಂತೂ ಮಾಡಿದ್ದಾರೆ. ಕೃಷ್ಣ ಬಂದಂತೆ, ಬಂದ ಹುಡುಗರನ್ನೆಲ್ಲ ಕರ್ಕೊಂಡೇ ಬಂದ. ಯಾರ್ದೋ ಮನೆಗೆ ಹೋಗಿ ಬೆಣ್ಣೆ ತಿಂದು ಬಂದಿದ್ದ. ಬೆಣ್ಣೆ ತಿಂದಿದ್ದಾನೆ ಅಂತ ಯಾರೂ ಹೇಳಬೇಕಾಗಿಲ್ಲ, ಬಾಯಿನೇ ಹೇಳ್ತಿತ್ತು ಇವನು ಬೆಣ್ಣೆ ತಿಂದಿದ್ದಾನೆ ಅಂತ. ಪುಟ್ಟ ಬಾಲಕ ಕೃಷ್ಣ ಬಂದ. ಎಲ್ಲರೂ ಗೋಪಿಕಾ ಸ್ತ್ರೀಯರೆಲ್ಲ ದೂರು ಕೊಟ್ಟು ಹೋಗಿದ್ರು, ಅವರೆಲ್ಲ ಹೋದರು, ಕೃಷ್ಣ ಬಂದಿದ್ದಾನೆ. ಇವನು ಯಾವಾಗ ಕದಿಲಿಕ್ಕೆ ಹೋಗ್ತಿದ್ದ ಅಂದರೆ, ಇವ್ರು ದೂರು ಕೊಡ್ಲಿಕ್ಕೆ ಅಂತ ಇಲ್ಲಿ ಬರ್ತಿದ್ರಲ್ಲ, ಆಗ ಮನೆ ಖಾಲಿ ಇರ್ತಿತ್ತು, ಅಲ್ಲಿ ಹೋಗ್ತಿದ್ದಂತೆ. ಕದ್ದು ಬಂದಿದ್ದಾನೆ, ಬೆಣ್ಣೆ ಕದ್ದು ಬಂದಿದ್ದಾನೆ. ಆ 4 ಭಂಗಿಯಲ್ಲಿ ಕೃಷ್ಣನ ವರ್ಣನೆ ಮಾಡ್ತಾರೆ. ವದನೆ ನವನೀತ ಗಂಧವಾಹಂ ವಚನೆ ತಸ್ಕರ ಚಾತುರೀ ಧುರೀಣಂ ನಯನೆ ಕುಹಕಾಶ್ರುಮಾಶ್ರಯೇಥಾ ಚರಣೆ ಕೋಮಲತಾಂಡವಂ ಕುಮಾರಂ. ವದನೆ ನವನೀತ ಗಂಧವಾಹಂ, ಬಾಯಲ್ಲಿ ಬೆಣ್ಣೆ ವಾಸನೆ ಹೊಡಿತಾ ಇದೆ. ಯಾಕೋ ಕೃಷ್ಣ ಬೆಣ್ಣೆ ಕದೀತಿ ಅಂತೆ ನೀನು, ಹೌದೇನೋ ಅಂತ ಕೇಳಿದರೆ, ವಚನೆ ತಸ್ಕರ ಚಾತುರೀ ಧುರೀಣಂ, ವದನದಲ್ಲಿ ಬೆಣ್ಣೆ, ವಚನದಲ್ಲಿ ಚಾತುರ್ಯದ ಮಾತು. ನಾನು ಯಾಕಮ್ಮ ಕದಿಲಿ ಇನ್ನೊಬ್ಬರ ಮನೆಗೆ ಹೋಗಿ? ನೀನೇನು ಕಡಿಮೆ ಮಾಡಿದ್ದಿ ಅಂತ ಅವಳನ್ನೇ ಹೊಗಳಿಬಿಡೋದು. ನೀನೇನು ಕಡಿಮೆ ಮಾಡಿದ್ದಿ ನನಗೆ, ನಾನು ಯಾಕೆ ಕದಿಲಿ? ವಚನೆ ತಸ್ಕರ ಚಾತುರೀ ಧುರೀಣಂ. ಇಲ್ಲ ನಿನಗದೊಂದು ಚಟ, ಎಲ್ಲರೂ ಬಂದು ಹೇಳ್ತಾರೆ, ಸುಳ್ಳು ಹೇಳ್ತಾರೇನೋ, ನಿನಗೆ ಚಟ, ಸುಮ್ಮನೆ ಬಿಡೋದಿಲ್ಲ ನಿನ್ನ ಅಂತ ಸ್ವಲ್ಪ ಜೋರು ಮಾಡಿದರೆ, ಬೈದರೆ, ನಯನೆ ಕುಹಕಾಶ್ರಮಾಶ್ರಯೇಥಾ, ಧಾರಾಕಾರ ಕುಹಕದ ಕಣ್ಣೀರು ಎಲ್ಲಿ ಬರ್ತಿತ್ತು, ಏನು ಅಷ್ಟು ಕುಹಕದ ಕಣ್ಣೀರು ಬರ್ತಿತ್ತು. ಇಲ್ಲ ಮಗು, ಅವರೆಲ್ಲ ಸುಳ್ಳು ಹೇಳ್ತಾರೆ, ಅವ್ರಿಗೆಲ್ಲ ಅಸೂಯೆ ನಿನ್ನ ಮೇಲೆ ಹೊಟ್ಟೆಗಿತ್ತು, ಈ ಕಳ್ಳ ಅಲ್ಲ ಅಂತ ಕಣ್ಣೀರು ಒರೆಸಿ ಯಶೋದೆ ಆ ಕಡೆ ಕೆಲಸಕ್ಕೆ ಹೋದ್ಮೇಲೆ, ಚರಣೆ ಕೋಮಲ ತಾಂಡವಂ ಕುಮಾರಂ, ಕಾಲಿನಲ್ಲಿ ತಾಂಡವ ನೃತ್ಯ, ಹುಡುಗರೆದುರುಗಡೆ ಕುಣಿತಿದ್ದಂತೆ. ನೋಡಿ ಹೆಂಗೆ ಹೋದ್ರು ನಮ್ಮಮ್ಮ. ಸುಮ್ಮನೆ ಇದ್ರೆ ರೇಟ್ ಜಾಸ್ತಿ ಬೀಳ್ತದೆ, ಧಾರಾಕಾರ ಕಣ್ಣೀರು ಅಂತಂದರೆ ಎಂಥವ್ರ ಮನಸ್ಸು ಕರಿಗೆ ಹೋಗಿಬಿಡ್ತಾರೆ ನೋಡಿ ಅಂತ ಹುಡುಗರು ಮುಂದೆ ಕುಣಿತಿದ್ದಂತೆ. ಹೀಗೆಲ್ಲ ಭಾಳ ಚೆನ್ನಾಗಿದೆ.
ಇವರೆಲ್ಲ ದೂರು ಕೊಟ್ಟು ಹೋದ್ಮೇಲೆ ಒಂದು ದಿವಸ ಮತ್ತೆ ಬಂದರು, ಹುಡುಗರು ಬಂದರು, ಗೋಪಿಕಾ ಸ್ತ್ರೀಯರು ಬರಲಿಲ್ಲ, ಹುಡುಗರು ಬಂದರು. ಯಶೋದೆ ಹತ್ರ ಬಂದು ಕೃಷ್ಣ ಇವತ್ತು ಮಣ್ಣು ತಿಂದ ಅಂತ ಕಂಪ್ಲೇಂಟ್, ಬೆಣ್ಣೆ ತಿಂದರೂ ಕಂಪ್ಲೇಂಟ್, ಮಣ್ಣು ತಿಂದರೂ ಕಂಪ್ಲೇಂಟ್, ಏನು ತಿನ್ಬೇಕು ಅವನು ಪಾಪ. ಬೆಣ್ಣೆ ತಿಂದರೂ ದೂರು ಕೊಟ್ಟರು ಬಂದು, ಬೆಣ್ಣೆ ತಿಂದ ಮಣ್ಣು ತಿಂದ್ಬಿಟ್ಟ. ಈಗ ಯಾರು ಹೇಳ್ತಾರೆ ನೋಡೋಣ, ನನಗೆ ಬೆಣ್ಣೆನೂ ಅಷ್ಟೇ ಮಣ್ಣು ಅಷ್ಟೇ ಎರಡೂ ಸಮಾನ ಅಂತ ತೋರಿಸ್ಲಿಕ್ಕೆ ಆಟ ಆಡ್ತಾ ಮಣ್ಣು ತಿಂದುಬಿಟ್ಟ. ಹುಡುಗರೆಲ್ಲ ಬಂದು ಹೇಳಿದರು. ಬಂದಾಗ ಎಲ್ಲಿ ಮಣ್ಣು ತಿಂದೆಯಂತೆ, ಬಾಯಿ ತೆಗಿ ತೋರಿಸು ಅಂತಂದಾಗ ಬಾಯಿ ತೆಗಿತಾನೆ. ಆ ಮಣ್ಣು ಮಣ್ಣಾಗಿ ಉಳಿದಿದ್ದಿಲ್ಲ, ಬ್ರಹ್ಮಾಂಡ ಆಗಿ ಪರಿವರ್ತನೆ, ಇಡೀ ಬ್ರಹ್ಮಾಂಡವನ್ನೇ ವದನದಲ್ಲಿ ತೋರಿಸಿದ. ಯಶೋಧಾದೇವಿ ನೋಡ್ತಾಳೆ, ಇಡೀ ಬ್ರಹ್ಮಾಂಡ ಕಾಣಿಸ್ತಾ ಇದೆ. ಆ ಬ್ರಹ್ಮಾಂಡದಲ್ಲಿ 14 ಲೋಕ ಕಾಣ್ತಾ ಇದೆ. 14 ಲೋಕಗಳ ಮಧ್ಯೆ ಭೂಲೋಕ ಕಾಣಿಸ್ತಾ ಇದೆ. ಆ ಭೂಲೋಕದಲ್ಲಿ ಭೂಭಾಗದಲ್ಲಿ ನಂದಗೋಕುಲ ಕಾಣಿಸ್ತಾ ಇದೆ. ನಂದಗೋಕುಲದಲ್ಲಿ ತನ್ನ ಮನೆ ಕಾಣ್ತಾ ಇದೆ. ಆ ಮನೆಯಲ್ಲಿ ಕೃಷ್ಣ ಕಾಣಿಸ್ತಿದ್ದಾನೆ, ತಾನೂ ಕಾಣಿಸ್ತಾ ಇದ್ದಾಳೆ. ಕೃಷ್ಣನ ಬಾಯಲ್ಲಿ ಮತ್ತೆ ಬ್ರಹ್ಮಾಂಡ ಕಾಣಿಸ್ತಾ ಇದೆ. ಆ ಬ್ರಹ್ಮಾಂಡದಲ್ಲಿ 14 ಲೋಕ, ಅದರಲ್ಲಿ ಭೂಲೋಕ, ಅದರಲ್ಲಿ ಮತ್ತೆ ತನ್ನ ಮನೆ, ಅದರಲ್ಲಿ ಕೃಷ್ಣ, ಆ ಕೃಷ್ಣನ ಬಾಯಲ್ಲಿ ಮತ್ತೊಂದು ಬ್ರಹ್ಮಾಂಡ, ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗಡೆ ಕೃಷ್ಣ, ಆ ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗೆ ಕೃಷ್ಣ. ಈ ರೀತಿ ಒಂದರೊಳಗೊಂದು ಅನೇಕ ಬ್ರಹ್ಮಾಂಡ ನೋಡಿದ್ವಿ. ಅದರಂಗೆ ಬ್ರಹ್ಮಾಂಡದೊಳಗೆ ಬ್ರಹ್ಮಾಂಡ. ಇದನ್ನು ನೋಡಿ ಯಶೋಧಾದೇವಿ ಗಾಬರಿಯಾಗಿ ಕಣ್ಣೇ ಮುಚ್ಚಿಬಿಟ್ಟಂತೆ. ಇದೇನಿದು ಸ್ವಪ್ನೋನು ಮಾಯಾನೋ ಮತ್ತು ಭ್ರಮೋನು ಅಂತನ್ನೋ ಹಾಗೆ ಕಣ್ಣು ಮುಚ್ಚಿದ್ದಾಳೆ. ಈ ರೀತಿ ಶ್ರೀಕೃಷ್ಣ ತೋರಿಸಿದಂಥ ಲೀಲೆಗಳು, ಬಾಲಲೀಲೆಗಳು. ಒಂದು ದಿವಸ ಯಶೋಧಾದೇವಿ ಹಾಲು ಕಾಯಿಸ್ತಾ ಇದ್ದಾಳೆ. ಗಿಷ್ಟಿಗೆ ಮೇಲಿಟ್ಟು, ಒಲೆ ಮೇಲಿಟ್ಟು ಹಾಲು ಕಾಯಿಸ್ತಾ ಇದ್ದು. ಅದೇ ವೇಳೆಗೆ ಒಂದು ಗಡಿಗೆಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಮಜ್ಜಿಗೆ ಕಟ್ಟಿತಾ ಇದ್ದಾಳೆ, ಬೆಣ್ಣೆ ತೆಗಿಲಿಕ್ಕೆ ಅಂತ. ಒಂದು ಕಡೆ ಹಾಲು ಕಾಯಿಸ್ತಾ ಇದ್ಲು, ಬೆಣ್ಣೆ ತೆಗೆದಿಟ್ಟಿದ್ಲು, ದಧಿ ಮಥನ ಮಾಡ್ತಾ ಇದ್ಲು. ಅಷ್ಟೊತ್ತಿಗೆ ಕೃಷ್ಣ ಬಂದ. ಆಗ ತಾನೇ ಶೃಂಗಾರ ಮಾಡಿ ಸ್ನಾನ ಮಾಡಿಸಿ ಕೃಷ್ಣನ ಕಳಿಸಿದ್ಲು. ಬರುವಾಗ ನೋಡ್ತಾಳೆ ಯಶೋಧಾದೇವಿ, ಮೈಗೊಂದಿಷ್ಟು ಸೆಗಣಿ ಹಚ್ಚಿಕೊಂಡು, ಬಟ್ಟೆ ಎಲ್ಲ ಕೊಳೆ ಮಾಡಿಕೊಂಡು, ತಲೆ ಮೇಲೆ ಒಂದಿಷ್ಟು ಮಣ್ಣು ಹಾಕ್ಕೊಂಡು ಕೃಷ್ಣ ಬಂದಿದ್ದ. ಆಗ ತಾನೇ ಶೃಂಗಾರ ಮಾಡಿ ಕಳಿಸಿದ್ದಾಳೆ. ಮಕ್ಕಳು ಹಾಗೆ ಮಾಡ್ತವೆ, ತಲೆ ಸುಮ್ಮನೆ ಕೂತ್ಕೊಂಡು ಮುಸುಗು ತೊಗೊಂಡು ಮೈ ಮೇಲೆ ಹಾಕೋತಾ ಇರ್ತಾವೆ ಆರಾಮಾಗಿ. ಏನಾನೋ ಮುಸುಗು ತೊಗೊಳೋದು, ತಲೆ ಮೇಲೆ ಹಾಕ್ಕೊಳ್ಳೋದು, ಅಷ್ಟು ಕಲ್ಪನೆ ಇರೋದಿಲ್ಲ. ಆ ರೀತಿ ಕೊಳೆ ಮಾಡಿಕೊಂಡು ಬಂದಿದ್ದಾನೆ ಕೃಷ್ಣ. ನಿಷ್ಕಳಂಕ ಚಂದ್ರನಂತೆ ಮುಖ, ಅದರ ಮೈ ತುಂಬ ಕೊಳೆ. ಎಷ್ಟು ಕೊಳೆ ಮಾಡ್ಕೊಂಡಿದ್ದಿಲ್ಲೋ, ಎಷ್ಟು ಮಣ್ಣು ಹಾಕ್ಕೊಂಡಿದೆಯಲ್ಲೋ ಅಂತ ಬಂದಂಥ ಕೃಷ್ಣನ್ನ ತೊಡೆ ಮೇಲೆ ಮಲಗಿಸ್ಕೊಂಡು, ದಧಿ ಮಥನವನ್ನು ಅರ್ಧಕ್ಕೆ ಬಿಟ್ಲು. ಕೃಷ್ಣನ ತೊಡೆ ಮೇಲೆ ಮಲಗಿಸ್ಕೊಂಡು ಆ ಮಣ್ಣೆಲ್ಲ ಕೊಡುತ್ತಾ, ಅವನ ಸೆಗಣಿ ಮತ್ತೊಂದು ಹಚ್ಚಿಕೊಂಡು, ಕೆಸರೆಲ್ಲ ಹಚ್ಚಿಕೊಂಡು ಬಂದಿದ್ದ, ಅದನ್ನು ಒರೆಸ್ತಾ ಅಷ್ಟೊತ್ತಿಗೆ ಎದೆ ತುಂಬಿ ಬಂತು. ಹಾಲು ಕುಡಿಸ್ತಾ ಇದ್ದಾಳೆ. ಹಾಲು ಕುಡಿಯುವಾಗ ಕೃಷ್ಣ ಹೇಗೆ ಕುಡಿತಾ ಇದ್ದ ಅಂತ ತೊಡೆ ಮೇಲೆ ಮಲಗಿ ಹಾಲು ಕುಡಿಯುವಾಗ ಆ ಕಡೆ ಈ ಕಡೆ ಎಲ್ಲೂ ದೃಷ್ಟಿ ಇಲ್ಲ ಕೃಷ್ಣಂದು. ಯಶೋದೆ ಮುಖವನ್ನೇ ನೋಡ್ತಾ ಇದ್ದಾನೆ. ಮಕ್ಕಳು ಹಾಲು ಕುಡಿಯುವಾಗ ತಾಯಿ ತೊಡೆ ಮೇಲೆ ಮಲಗಿ ಇನ್ನೆಲ್ಲೂ ನೋಡೋದಿಲ್ಲಂತೆ, ಕೇವಲ ತಾಯಿ ಮುಖ ನೋಡ್ತಾ ಹಾಲು ಕುಡಿತಾರೆ. ಅಷ್ಟು ಪರಿಚಯ ಆಗ್ತದೆ ತಾಯಿದ್ದು ಆವಾಗಲೇ. ಕೃಷ್ಣನು ಹಾಗೆ ಯಶೋದೆಯನ್ನೇ ನೋಡ್ತಾ ಹಾಲು ಕುಡಿತೀವಿ. ಎಲ್ಲ ಮಕ್ಕಳು ಹಾಗೆಯೇ ಹಾಲು ಕುಡಿಯೋದು. ಆದರೆ ತಾಯಿಯಂದ್ರಿಗೆ ಗೊತ್ತಿರೋದಿಲ್ಲ, ಮಗು ನನ್ನೇ ನೋಡ್ತಾ ಇದೆ ಅಂತ ಗೊತ್ತಿರೋದಿಲ್ಲ. ಯಾಕೆಂದರೆ ತಾಯಿ ಟಿವಿನೇ ನೋಡ್ತಾ ಇರ್ತಾಳೆ ಹಾಲು ಕುಡಿಸುವಾಗ. ಹಾಗಾಗಿ ಮಗು ನನ್ನ ನೋಡ್ತಾ ಇದೆ ಅಂತ ತಾಯಿಗೆ ಗೊತ್ತಿರೋದಿಲ್ಲ ಅಷ್ಟೇ. ಕೃಷ್ಣ ತಾಯಿಯನ್ನೇ ನೋಡ್ತಾ, ಬ್ರಹ್ಮಾದಿ ದೇವತೆಗಳೇ ಒಂದು ಕ್ಷಣಕಾಲ ಅವನ ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ಸಾಕು ಅಂತ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅಂಥ ಕಟಾಕ್ಷವನ್ನು ಯಶೋಧಾದೇವಿಯ ಮೇಲೆ ಎಷ್ಟು ಹೊತ್ತು ಹಾಕಿದ್ದಾನೆ ಹಾಲು ಕುಡಿಯೋ ತನಕ. ಅದನ್ನು ಗಮನಿಸದೆ ಯಶೋಧಾದೇವಿಯು ಕೂಡ ಆ ಒಲೆ ಮೇಲಿಟ್ಟ ಪಾತ್ರೆನೇ ನೋಡ್ತಾ ಕೂತಿದ್ಲು. ಎಲ್ಲಿ ಹಾಲು ಉಕ್ಕಿ ಬಿಡ್ತದೋ ಏನೋ, ಹಾಲು ಉಕ್ಕಿ ಬೆಂಕಿಗೆ ಬೀಳ್ತದಲ್ಲ, ಉಕ್ಕುವಾಗ ಅದನ್ನು ಇಳಿಸಿಬಿಡಬೇಕು ಅಂತ ಹಾಲಿನ ಪಾತ್ರೆ ನೋಡ್ತಾ ಇದ್ದಾಳೆ ಯಶೋಧಾದೇವಿ. ಕೃಷ್ಣ ಮಾತ್ರ ಯಶೋದೆ ಮುಖ ನೋಡ್ತಾ ಇದ್ದಾನೆ. ಯಶೋದೆ ಹಾಲಿನ ಪಾತ್ರೆನೇ ನೋಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಹಾಲು ಉಕ್ಕಿ ಮೇಲೆ ಬಂತು, ಉಕ್ಕಲಿಕ್ಕೆ ಶುರುವಾಯಿತು. ಅಯ್ಯೋ ಹಾಲು ಬೆಂಕಿಗೆ ಬೀಳ್ತದೆ ಅಂತ ಹೇಳಿ ಹಾಲು ಕುಡಿಸ್ತಾ ಇದ್ದು ಕೃಷ್ಣನ್ನ. ಅವನಿಗಿನ್ನೂ ಪೂರ್ತಿ ತೃಪ್ತಿ ಆಗಿಲ್ಲ. ಆ ಅರ್ಧದಲ್ಲೇನೆ ಹಾಲು ಕುಡಿಯೋದನ್ನು ಬಿಡಿಸಿ ನೆಲಕ್ಕೆ ಕುಟ್ಟಿಟ್ಟು ರಭಸದಲ್ಲಿ ಓಡಿದ್ದಂತೆ. ಓಡೋದ್ರೊಳಗೆ ಹಾಲು ಪೂರ್ತಿ ಉಕ್ಕಿಸಿಬಿಟ್ಟಿದ್ದ ಕೃಷ್ಣ. ನಿಜವಾಗೂ ಉಕ್ತಿದ್ದಿಲ್ಲ, ಉಕ್ಕಿಟ್ಟಿದ್ದಕ್ಕೆ ಪೂರ್ತಿ ಉಕ್ಕಿಸಿಬಿಟ್ನಂತೆ. ಬರೀ ಪಾತ್ರೆ ಇಳಿಸಿದ್ದ ಅಷ್ಟೇನೆ. ಆ ಹಾಲು ಇಳಿಸಿ ಬರೋದ್ರೊಳಗೆ ಈ ಕೃಷ್ಣ ಅಗಡಿಗೆ ಒಡೆದು ಹಾಕಿದ್ದಂತೆ. ಲಗೋರಿ ಆಡಿ ಬಂದಿದ್ದಂತೆ. ಬರುವಾಗ ಒಂದು ಕಲ್ಲು ಜೋಡಿಸೋದ್ಬಿಟ್ಟು ಅಮ್ಮ ನೆನಪಾಗಿತ್ತು, ಕಲ್ಲು ಹಿಡ್ಕೊಂಡೇ ಬಂದಿದ್ದ. ಆ ಗಡಿಗೆ ಒಡೆದ್ಬಿಟ್ಟ. ಬೆಣ್ಣೆ ತೆಗೆದಿಟ್ಟಿದ್ದು ಫ್ರೆಶ್ ಆಗಿ. ಆ ಬೆಣ್ಣೆ ಬೆಕ್ಕಿಗೆ ತಿನ್ನಿಸ್ತಾ ಕೂತಿದ್ದ.
ಯಾಕೆಂದರೆ ನನ್ನ ಮೇಲೆ ತಿರಸ್ಕಾರ ಮಾಡಿದರೆ, ಹಾಲಿನ ಮೇಲಿನ ಲೋಭದಿಂದ, ಹಣದ ಮೇಲಿನ ಲೋಭದಿಂದ ನನ್ನನ್ನು ತಿರಸ್ಕಾರ ಮಾಡಿದರೆ ನಿಮ್ಮ ಹಣ ಎಲ್ಲ ಎಲ್ಲಿ ಸೇರಬಾರ್ದು ಅಲ್ಲಿ ಸೇರ್ತದೆ ಅಂತ ತೋರಿಸ್ಲಿಕ್ಕೆ ಬೆಣ್ಣೆಯನ್ನು ಬೆಂಕಿಗೆ ತಿನ್ನಿಸ್ತಾ ಇದ್ದಾನೆ. ಹಾಲು ಬೆಂಕಿಗೆ ಹಾಕಿದ, ಗಡಿಗೆ ಒಡೆದ, ಮಜ್ಜಿಗೆ ಹರಿದೋಯ್ತು, ಒಂದು ಲಾಭ. ಆಮೇಲೆ ಯಶೋಧಾದೇವಿ ಸಿಟ್ಟು ಬಂತು. ನಾನೇ ನಿನ್ನ ಕಟ್ಟಿ ಹಾಕ್ತೇನೆ ಅಂತ ಒಂದು ಹಗ್ಗ ತಗೊಂಡು, ಕೋಲ್ ತಗೊಂಡು ಕೃಷ್ಣನ್ನ ಮೊದಲು ಹೊಡೆದು ಕಟ್ಟಿ ಹಾಕಿಬಿಡೋಣ ಅಂತ ಏನು ಮಾಡಿದರೂ ಕೃಷ್ಣ ಸಿಗಲಿಲ್ಲ. ಕೊನೆಗೆ ತಾಯಿಯಂದ್ರಿಗೆ ಮಕ್ಕಳು ಹೆಚ್ಚು ಹಿಂಸೆ ಕೊಡಬಾರ್ದು ಅನ್ನೋ ತತ್ವವನ್ನು ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ತಾನೇ ಸಿಗಿಬಿದ್ದ. ಆಮೇಲೆ ಹೊಡೆಯುವ ಮನಸ್ಸಾಗಲಿಲ್ಲ, ಕೋಲು ಬಿಸಾಡಿದ್ದು, ಒರಳು ಕಲ್ಲಿಗೆ ಕೃಷ್ಣನ್ನ ಕಟ್ಟಿ ಹಾಕಿದ್ಲು. ಮೊದಲು ಗಂಟು ಹಾಕ್ಲಿಕ್ಕೆ ಹೋದಾಗ ಒಂದು ತುದಿಯನ್ನು ಕೃಷ್ಣನಿಗೆ ಕಟ್ಟಿದ್ಲು, ಒರಳು ಕಲ್ಲಿಗೆ ಕಟ್ಟಿದ್ಲು. ಇನ್ನೊಂದು ತುದಿಯನ್ನು ಕೃಷ್ಣನ ಹೊಟ್ಟೆಗೆ ಸುತ್ತಿದ್ಲು. 2 ಅಂಗುಲ ಕಡಿಮೆ ಆಯ್ತಂತೆ ಗಂಟು ಹಾಕ್ಲಿಕ್ಕೆ, 2 ಅಂಗುಲ ಕಡಿಮೆ ಆಯ್ತು. ಇನ್ನೊಂದು ಹಗ್ಗ ತಗೊಂಡ್ಲು, ಅದಕ್ಕೆ ಗಂಟು ಹಾಕಿದ್ಲು, ಮತ್ತೆ ಕೃಷ್ಣನ ಹೊಟ್ಟೆಗೆ ಸುತ್ತಿದ್ಲು, ಮತ್ತೆ 2 ಅಂಗುಲ ಕಡಿಮೆ ಆಯ್ತು. ಇನ್ನೊಂದು ತುಂಡು ಹಗ್ಗ ತಗೊಂಡ್ಲು, ಆ ಹಗ್ಗಕ್ಕೆ ಈ ಹಗ್ಗಕ್ಕೂ ಜೋಡಿಸಿದ್ಲು, ಮತ್ತೆ ಕೃಷ್ಣನ ಹೊಟ್ಟೆಗೆ ಸುತ್ತ ಹಾಕಿದ್ಲು, ಮತ್ತೆ 2 ಅಂಗುಲ ಕಡಿಮೆ ಆಯ್ತು. ಏನಿದು ಚಮತ್ಕಾರ! ಎಷ್ಟು ಹಗ್ಗ ಒಂದಕ್ಕೊಂದು ಜೋಡಿಸಿದ್ರು 2 ಅಂಗುಲ ಕಡಿಮೆ ಆಗ್ತಾ ಇದೆ. ಅಂದರೆ ಕೃಷ್ಣನ ಕಟ್ಟಿ ಹಾಕಬೇಕಾದ್ರೆ 3 ಅಂಗುಲದ ಹಗ್ಗ ಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ ಅಂತ 3 ಅಂಗುಲದ ಹಗ್ಗ ಬೇಕು. ಯಶೋಧಾದೇವಿಗೆ ಕೃಷ್ಣನ ಬಗ್ಗೆ ಭಕ್ತಿ ಇತ್ತು, ಪ್ರೇಮ ಇತ್ತು, ಇವನು ಯಾರು ಅನ್ನೋ ಜ್ಞಾನ ಇದ್ದಿಲ್ಲ, ವೈರಾಗ್ಯ ಇತ್ತು. ವೈರಾಗ್ಯ ಇದ್ದರೆ ಹಾಲು ಹೋದ್ರೆ ಹೋಗಿ ಕೃಷ್ಣ ಇದನ್ನು ಮುಖ್ಯ ಅಂತ ಮಾಡ್ತಿದ್ದು, ಹಾಲು ಮುಖ್ಯ ಆಯಿತು ಕೃಷ್ಣನಿಗಿಂತ, ವೈರಾಗ್ಯ ಇದ್ದಿಲ್ಲ. ಆದ್ದರಿಂದ 2 ಅಂಗುಲ ಕಡಿಮೆ ಆಯಿತು, 2 ಅಂಗುಲ ಕಡಿಮೆ. ಆಮೇಲೆ ಎಷ್ಟು ಹಗ್ಗ ಜೋಡಿಸಿದ್ರು ಕೂಡ ಗಂಟು ಹಾಕ್ಲಿಕ್ಕೆ ಆಗದೆ ಇದ್ದಾಗ ಜ್ಞಾನೋದಯ ಆಯಿತು. ಸುತೋ ನಮೇಯಂ ಹರಿರೇವ ಸಾಕ್ಷಾತ್ ಇತಿ ಪ್ರಬೋಧೇಂ ಕುರಿತೆ ಪುರಂಧ್ರಿ ಬಬಂಧನಂದಸ್ಯ ಬಲಾನುಜಂ ತಂ ಬುಧೈರ್ನಿಬದ್ಧಂ ಪ್ರಣಯಾಖ್ಯರಜ್ವಾ. ಇವನು ನನ್ನ ಮಗ ಅಲ್ಲ, ಇವನು ಸಾಕ್ಷಾತ್ ಹರಿಯೇ ಬಂದಿದ್ದಾನೆ, ಇಂಥ ಚಮತ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಜ್ಞಾನೋದಯ ಆದ ಮೇಲೆ ಮತ್ತೊಂದು ಸಲ ಟ್ರೈ ಮಾಡೋಣ ಅಂತ ಹೊಟ್ಟೆಗೆ ಸುತ್ತಿದ್ದು ಗಂಟು ಬಿದ್ದದ್ದು. ಈ ರೀತಿ ಗಂಟು ಹಾಕಿದ್ದು. ಆಮೇಲೆ ಕೃಷ್ಣ ಒರಳು ಕಲ್ಲನ್ನು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಮನೆ ಅಂಗಳಕ್ಕೆ ಬಂದ. ಅಂಗಳ ಇನ್ನು ತಲಬಾಗಲು ದಾಟಿ ಹೊರಗೆ ಹೋಗಬೇಕು. ಅಂಗಳಕ್ಕೆ ಬಂದಿದ್ದಾನೆ. ಅಷ್ಟೊತ್ತಿಗೆ ಇನ್ನೊಬ್ಬಳು ಗೋಪಿಕಾಸ್ತ್ರೀ ಬಂದ ಕಂಪ್ಲೇಂಟ್ ಕೊಡಲಿಕ್ಕೆ. ಅದೇ ವೇಳೆಗೆ ಕೃಷ್ಣ ಅವಳು ಮನೆಗೆ ಹೋಗಿದ್ದಾನೆ ಬೆಣ್ಣೆ ಕದಿಲಿಕ್ಕೆ. ಅವಳು ಎಷ್ಟೋ ಸಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು. ಯಶೋಧಾದೇವಿ ನಂಬಿದ್ದಿಲ್ಲ, ಬೈದು ಕಳಿಸಿದ್ದಂತೆ, ನಿನ್ನ ಮನೆಗೆ ಯಾಕೆ ಬರ್ತಾನೆ ಹೋಗೋ ಅಂತ. ಅವಳು ಕಾಯ್ತಾ ಇದ್ಲು ಕೃಷ್ಣನ ಮನೆಗೆ ಬರಲಿ, ಒಳಗೆ ಕೂಡ್ಯಾಕೆ ಹೋಗಿ ತೋರಿಸ್ಬೇಕು ಅಂತ. ಇದೇ ವೇಳೆಗೆ ಅಲ್ಲಿ ಹೋಗಿದ್ದ. ಅಂತರ್ಗೃಹೇ ಕೃಷ್ಣಮವೇಕ್ಷ ಚೋರಂ ಬದ್ಧ್ವಾ ಕವಾಟಂ ಜನನೀಗತೈಕ. ಅಡಿಗೆ ಮನೆ ಒಳಗೆ ಕೃಷ್ಣ ನುಗ್ಗಿದ್ದ. ಗೋಪಿಕಾಸ್ತ್ರೀ ಅದೇ ಕಾಯ್ತಾ ಇದ್ದು. ಅಡಿಗೆ ಮನೆ ಒಳಗೆ ಹೋದಾಗ ಬಾಗಿಲು ಹಾಕಿ ಹೊರಗಿನಿಂದ ಚೀಲ್ಕೆ ಹಾಕಿ ಅವನನ್ನು ಒಳಗೆ ಕೂಡಿ ಹಾಕಿ ಯಶೋದೆಗೆ ಹೇಳೋಣ, ಕರ್ಕೊಂಡು ಹೋಗಿ ತೋರಿಸೋಣ ರೆಡ್ ಹ್ಯಾಂಡ್ ಆಗಿ ಅಂತ ಬಂದಿದ್ದಾಳೆ. ಬಂದಾಗ ಉಲೂಖಲೆ ದಾಮ ನಿಬದ್ಧಮೇನಂ ತತ್ರಾಪಿ ದೃಷ್ಟ್ವಾ ಸ್ಥಿಮಿತಾ ಬಭೂವ. ಭಾರಿ ರಭಸದಿಂದ ಬಂದು, ನಿಮ್ಮ ಮನೆಗೆ ಯಾಕೆ ಬರ್ತಾನೆ ಕೃಷ್ಣ ಅಂತ ಬೈದಿದ್ದೆಲ್ಲ ನೋಡಿ ಅಡಿಗೆ ಮನೇಲಿ ಕೂಡ ಹಾಕಿದ್ದೀನಿ ತೋರಿಸ್ಲಿಕ್ಕೆ ಬಂದಿದ್ದಾಳೆ. ಮನೆ ಅಂಗಳದಲ್ಲಿ ಒರಳುಕಲ್ಲಿ ಗಂಟು ಹಾಕೊಂಡು ಇಲ್ಲಿದ್ದಾನೆ ಕೃಷ್ಣ. ಅವಳು ತಲಬಾಗ್ಲ ಹತ್ರ ಬಂದು ಗಾಬರಿಯಾಗಿ ನಿಂತಿದ್ದಾಳೆ. ಅರೆ, ನಾನು ಒಳಗಡೆ ಕೂಡ ಹಾಕಿದ್ನಲ್ಲ, ಕಿಟಕಿಯಿಂದ ಹೊರಗೆ ಬಂದು ಬೆಳಕಿಂಡಿಯಿಂದ ಬಂದು ಹೇಗೆ ಬಂದ ಇವನು ಅಂತ ಯೋಚನೆ ಮಾಡುವಾಗ ಯಶೋಧಾದೇವಿ ಅಡಿಗೆ ಮನೆಯಿಂದ ಬಂದು ಕೃಷ್ಣ ಅಂಗಳದಲ್ಲಿದ್ದಾನೆ. ಆ ಗೋಪಿಕಾಸ್ತ್ರೀ ತಲಬಾಗ್ಲಿದ್ದಾಳೆ. ಬನ್ನಿ ಬನ್ನಿ ಅಂತ ಕರಿತಿದ್ದಾಳೆ. ಬನ್ನಿಮ್ಮ, ಏನು ಬೇಕು ಬನ್ನಿ ಅಂತ. ಏನು ಹೇಳಬೇಕು, ಏನು ಬೇಕು ಬನ್ನಿ ಅಂತ 2-3 ಸಲ ಕೇಳಿದ್ರೆ ಬಾಯಿ ಹೊರಡ್ತಾ ಇಲ್ಲ. ಏನು ಕೃಷ್ಣನ ಕೂಡ ಹಾಕಿದ್ದೀನಿ ತೋರಿಸ್ತೀನಿ ಬಾ ಅನ್ನಬೇಕು. ಇಲ್ಲೇ ಇದ್ದಾನೆ ಕೃಷ್ಣ. ಆಮೇಲೆ ಕೃಷ್ಣ ಹಾಗೆ ಹೊರಳಕಲ್ಲಿ ಎಳ್ಕೊಂಡು ಯಮುನಾ ನದಿ ದಾರಿ ಹಿಡಿದು ಹೋದ. ದಾರಿಯಲ್ಲಿ ಅರ್ಜುನ ವೃಕ್ಷ ಅಂತ ಒಂದು ಮರ, 2 ಕವಲು, ಬುಡ ಒಂದೇ 2 ಕವಲಾಗಿ ಮೇಲೆ ಹೋಗಿದೆ. ಅದ್ರ ಮಧ್ಯದಲ್ಲಿ ತೋರಿದ್ನಂತೆ. ಈ ಮಕ್ಕಳು ಸುಮ್ಮನೆ ಇರೋದಿಲ್ಲ, ಸೈಡ್ಗೆ ಇಟ್ಟಿಗೆ ಜೋಡಿಸಿರ್ತಾರಲ್ಲ, ಅದ್ರ ಮೇಲೆ ನೋಡ್ಕೊಂಡು ಹೋಗ್ತಾರೆ. ನೇರವಾಗಿ ಫುಟ್ಪಾತಿನ ಮೇಲೆ ಹೋಗೋದಿಲ್ಲ, ಚೇಷ್ಟೆ ಜಾಸ್ತಿ. ಇವನು ಆ 2 ಗಿಡದ ಮಧ್ಯದಲ್ಲಿ ಹೋದ. ಬಳಸಿ ಹೋಗ್ಬೋದಾಗಿತ್ತು. ಇವನೇನೋ ದಾಟಿಬಿಟ್ಟ, ಕಲ್ಲು ಸಿಗ್ಬಿತ್ತು. ಬಲ ಹಾಕಿ ಎಳೆದ್ಬಿಟ್ಟನಂತೆ ಆ ಕಲ್ಲನ್ನು. 2 ಮರ ಬುಡ ಸಮೇತ ಕೆಳಗಡೆ ಬಿದ್ದು. ಅದರಿಂದ 2 ಅಸುರರು ಅದರಲ್ಲಿದ್ದರು. 2 ಪುರಾ ಧ್ವನಿಶ್ಚ ಮುಸ್ತಥಾಪಿ ಪೂತನಾ ಸಮನ್ವಿತವು. ಧ್ವನಿ ಮತ್ತು ಚಮು ಅಂತ 2 ಅಸುರರು. ಅವರು ಆ ಮರವಾಗಿ ಹುಟ್ಟಿದ್ರು. ಅವರು ತಮಸ್ಸಿಗೆ ಹೋದರು. ಅದರಲ್ಲಿ ನಲಕೂಬರ, ಮಣಿಗ್ರೀವ ಅಂತ 2 ಗಂಧರ್ವರಿದ್ದರು. ಆ ಗಂಧರ್ವರಿಗೆ ಮೋಕ್ಷ ಆಯಿತು ಆ ಮರದ ಜನ್ಮದಿಂದ. ಅವರು ಆಕಾಶ ಮಾರ್ಗಕ್ಕೆ ಹೋಗಿ
ಅಲ್ಲಿ ನಿಂತುಕೊಂಡು ತಮ್ಮ ಲೋಕಕ್ಕೆ ಹೋಗ್ತಾ, ಗಂಧರ್ವ ಲೋಕಕ್ಕೆ ಹೋಗ್ತಾ ಕೃಷ್ಣನ ಸ್ತೋತ್ರ ಮಾಡಿದರು. ಕೃಷ್ಣ, ನೀನು ಕೊಟ್ಟ ಇಂದ್ರಿಯಗಳಿಂದ ನಿನ್ನ ಸೇವೆ ಮಾಡಲಿಲ್ಲ, ನಾವು ನಿನ್ನ ಸೇವೆ ಮಾಡಲಿಲ್ಲ. ನಮ್ಮ ಸ್ವಾರ್ಥಕ್ಕಾಗಿ ಮೈ ಮೇಲೆ ಬಟ್ಟೆ ಇಲ್ಲದೆ, ಅವ್ರು ಮಾಡಿದ ತಪ್ಪದು. ನಲಕು ಬ್ರಹ್ಮಣಿಗಿರಿಯವರು ಮೈ ಮೇಲೆ ಬಟ್ಟೆ ಇಲ್ಲದೇನೆ ವಿವಸ್ತ್ರರಾದ ಹೆಣ್ಣುಮಕ್ಕಳ ಜೊತೆಗೆ ಮಂದಾಕಿನಿಯಲ್ಲಿ ಜಲಕ್ರೀಡೆ ಆಡ್ತಾ ಇದ್ರು. ಎಂಥ ನದಿ ಮಂದಾಕಿನಿ! ಅಂಥ ನದಿಯಲ್ಲಿ ವಿವಸ್ತ್ರರಾಗಿ ಜಲಕ್ರೀಡೆ ಆಡ್ತಾ ಇದ್ದಾಗ ನಾರದರು ಬಂದಿದ್ದರಂತೆ. ಬಂದಾಗ ಹೆಣ್ಣುಮಕ್ಕಳೆಲ್ಲ ದಡಬಡ ಹೋಗಿ ವಸ್ತ್ರಧಾರಣೆ ಮಾಡಿದರು. ಇವರು ದರ್ಪದಿಂದ ಹಾಗೇ ಇದ್ದಾರಂತೆ. ಇವರೇನು ಲೆಕ್ಕ ನಮಗೆ ಅಂತ. ಅದಕ್ಕೆ ನಾರದರು ಶಾಪ ಕೊಟ್ಟಿದ್ರು, ನಿಮಗೆ ಮರದ ಜನ್ಮ ಬರಲಿ ಅಂತ ಶಾಪ ಕೊಟ್ಟಿದ್ರು. ಅವರೇ ಮರವಾಗಿ ಹುಟ್ಟಿದ್ರು. ಕೃಷ್ಣ ಅವರನ್ನು ಬಿಡುಗಡೆ ಮಾಡಿದೆ. ಯಾಕೆ ಅಂದರೆ ಗಂಧರ್ವರು ಅಂದರೆ ಗಾನ ಮಾಡುವವರು. ಕೃಷ್ಣನ ಮೇಲೆ ಗಾನ ಮಾಡುವವರಿಗೆ ಗಂಧರ್ವರು ಅಂತ ಕರೀತಾರೆ. ಗಾನವಿದ್ಯೆಗೆ ಗಂಧರ್ವ ವಿದ್ಯೆ ಅಂತ ಹೆಸರು. ತನ್ನ ಗುಣಗಾನ ಮಾಡುವವರು ಮರವಾಗಿ ಬಿದ್ದದ್ದು ಅವನಿಗೆ ಸರಿ ಹೋಗಲಿಲ್ಲ. ಅವ್ರನ್ನ ಬಿಡುಗಡೆ ಮಾಡೋಣ ಅಂತ ಹೇಳಿ ಬಿಡುಗಡೆ ಮಾಡಿದ. ಆಮೇಲೆ ಅವರು ಅಂತರಿಕ್ಷ ಲೋಕಕ್ಕೆ ಹೋಗಿ ಕೃಷ್ಣನ ಸ್ತೋತ್ರ ಮಾಡಿ ತಮ್ಮ ಲೋಕಕ್ಕೆ ಹೋಗಿದ್ದಾರೆ. ಅನಂತರ ಶ್ರೀಕೃಷ್ಣ ಇದು ನಂದಗೋಕುಲದ ಲೀಲೆಗಳನ್ನು ಸಾಕು ಮಾಡಿ ವೃಂದಾವನಕ್ಕೆ ಬಂದಿದ್ದಾನೆ. ಯಾಕೆ ವೃಂದಾವನಕ್ಕೆ ಬಂದ ಅಂದರೆ, ನಂದಗೋಕುಲದಲ್ಲಿ ತೋಳಗಳ ಹಾವಳಿ ಜಾಸ್ತಿ ಆಯ್ತಂತೆ. ಎಲ್ಲಿ ನೋಡಿದರೂ ತೋಳ. ಇವತ್ತು ಈ ಬೀದಿಯಲ್ಲಿ, ನಾಳೆ ಆ ಬೀದಿಯಲ್ಲಿ ಮಕ್ಕಳನ್ನೆಲ್ಲ ಅಪಹಾರ ಮಾಡ್ಕೊಂಡು ಹೋಗೋದು. ಇಂಥ ತೋಳಗಳ ಹಾವಳಿ ಜಾಸ್ತಿ ಆದಾಗ ಎಲ್ಲರೂ ವಿಚಾರ ಮಾಡ್ತಾರೆ, ನಂದಗೋಕುಲ ತುಂಬ ತೋಳಗಳು ಸೇರಿಕೊಂಡಿದ್ದಾವೆ, ಏನಾದರೂ ಮಾಡಿ ನಾವು ತಾತ್ಕಾಲಿಕವಾಗಿ ಊರು ಬಿಟ್ಟು ವೃಂದಾವನಕ್ಕೆ ಹೋಗೋಣ ಅಂತ ಹೇಳಿ ವೃಂದಾವನಕ್ಕೆ ಹೊರಟಿದ್ದಾರೆ. ನಿಜವಾಗಿಯೂ ಶ್ರೀಕೃಷ್ಣ ತಾನೇ ತೋಳದ ಅವತಾರ ತಾಳಿದ್ದಂತೆ. ವೃಕಾವತಾರ, ವೃಕ ಅಂದರೆ ತೋಳ, ತಾನೇ ವೃಕಾವತಾರ ತಾಳಿದ. ಯಾಕೆ ಅಂದರೆ ಆ ತೋಳಗಳಿಗೆಲ್ಲ ಶ್ರೀವತ್ಸ ಚಿಹ್ನೆ ಇತ್ತಂತೆ. ಯಾಕೆ ವೃಕಾವತಾರ ತಾಳಿದ ಅಂದರೆ, ನಂದಗೋಕುಲ ಅವನಿಗೆ ಸ್ವಲ್ಪ ಬೇಜಾರಾಯ್ತಂತೆ. ನಂದಗೋಕುಲದಲ್ಲಿ ಇನ್ನೂ ಆವಾಗ ಸಣ್ಣ ವಯಸ್ಸು, 6-7 ವರ್ಷ ಅಷ್ಟೇ. ಬಲರಾಮನ್ನು ಕರೆದು ಕೃಷ್ಣ ಸಮಾಲೋಚನೆ ಮಾಡ್ತಾನೆ. ಅಣ್ಣ, ನಾವು ನಂದಗೋಕುಲಕ್ಕೆ ಬಂದದ್ದು, ಇಲ್ಲಿ ದನ ಕರುಗಳಿಗೆ ಬೇಕಾದಷ್ಟು ಮೇವು ಸಿಗ್ತದೆ, ಹಸಿರು ಹುಲ್ಲು, ಒಳ್ಳೆ ಮೈದಾನಗಳು, ಹಸಿರು ಹುಲ್ಲು ಚೆನ್ನಾಗಿದೆ ಅಂತ ಬಂದ್ವಿ. ಆದರೆ ಘೋಷೋಯಂ ನಗರಾಯತೆ, ಈ ನಂದಗೋಕುಲ ಹಳ್ಳಿ ಇದ್ದದ್ದು ಹೋಗಿ ನಗರವಾಗಿ ಪರಿವರ್ತನೆ ಆಗ್ತದೆ. ನಗರವಾಗಿ ಪರಿವರ್ತನೆ ಆಗಿಬಿಟ್ರೆ ಮನುಷ್ಯರಿಗೆಲ್ಲ ಚೆನ್ನಾಗಿರ್ತದೆ, ಆದರೆ ದನಕರುಗಳಿಗೆ ಮಾತ್ರ. ಯಾಕೆ, ಎಲ್ಲಿ ಹೋಗಬೇಕು ಮೇಯ್ಲಿಕ್ಕೆ ದನಗಳು? ಒಂದು ನಗರದಲ್ಲಿ ಹಸು ಕಟ್ಟಿದರೆ ಎಲ್ಲಿ ಹೋಗ್ಬೇಕು ಮೇಯ್ಲಿಕ್ಕೆ? ನಿಂತಲ್ಲೇ ನಿಲ್ಲಬೇಕು, ಅಲ್ಲೇ ಕೂಡಬೇಕು, ಅಲ್ಲೇ ಮಲಗಬೇಕು, ಅದೇ ಒಣ ಹುಲ್ಲು ತಿನ್ನಬೇಕು, ಹಸಿ ಹುಲ್ಲೇ ಇಲ್ಲ. ಸಂಚಾರ ಅನ್ನೋದಿಲ್ಲ. ಗೋವುಗಳಿಗೆ ಸಂಚಾರ ಬಹಳ ಇಷ್ಟ ಅಂತ. ಭಗವಂತನ ಸೃಷ್ಟಿ ಹೇಗಿದೆ ಅಂತ ಹೇಳ್ತಾರೆ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಹೆಣ್ಣುಮಕ್ಕಳು ಉಲ್ಲಾಸಭರಿತವಾಗಿರೋದು ಯಾವಾಗ ಅಂದರೆ ಗರ್ಭ ಧರಿಸಿದಾಗ. ಗರ್ಭದ ಭಾರ ಬಂದಾಗ ಹೆಣ್ಣುಮಕ್ಕಳಿಗೆ ಉಲ್ಲಾಸ ಆಗ್ತದೆ. ಆವಾಗ ಮನೆ ಜಗಳ ಗಿಗಳ ಯಾವುದೂ ಇರೋದಿಲ್ಲ. ಮಗು ಹುಟ್ಟುಬಿಡ್ತು ಅಂದರೆ ಎಲ್ಲ ಬಗೆಯಲ್ಲ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಗಾವ ಸ್ವಚ್ಛಂದಚಾರತಃ. ಗೋವುಗಳಿಗೆ ಸ್ವಚ್ಛಂದ ಸಂಚಾರ ಬೇಕು. ಬೆಳಿಗ್ಗೆ ಬಿಟ್ಟರೆ ಸಾಯಂಕಾಲದ ತನಕ ಅಲ್ಲಿ ಇಲ್ಲಿ ತಿರುಗಾಡಿ ಗೋಧೂಳಿ ಲಗ್ನಕ್ಕೆ ವಾಪಸ್ ಬರ್ತಾವೆ. ಗಾವ ಸ್ವಚ್ಛಂದಚಾರತಃ. ಕುಂಜರ ಪಾಂಸು ವರ್ಷೇಣ. ಆನೆಗಳಿಗೆ ಉಲ್ಲಾಸ ಯಾವಾಗ ಅಂದರೆ, ಈ ಮಾವುತ ಇರ್ತಾನೆ, ಆನೆ ನೋಡ್ಕೊಳ್ಳೋನು, ಚೆನ್ನಾಗಿ ಸ್ನಾನ ಮಾಡಿಸಿದ ಮೇಲೆ, ಅದು ಸ್ನಾನ ಎಲ್ಲ ಮಾಡಿಸಿದ ಮೇಲೆ, ಆನೆ ಸ್ನಾನ ಅಂದರೆ ಗೊತ್ತಲ್ಲ, ಗಜ ಸ್ನಾನ. ಒಂದು ಬಕೀಟ್ ಸಾಕಾಗೋದಿಲ್ಲ, ತೊಟ್ಟಿಗಟ್ಟಲೆ ಒಂದೊಂದು ತೊಟ್ಟಿ ತುಂಬ ನೀರಿಡಬೇಕು. ಅಷ್ಟು ನೀರು ಸ್ನಾನ ಮಾಡಿದ ಮೇಲೆ ಒಂದು 10 ನಿಮಿಷ ಫ್ರೀ ಬಿಡಬೇಕು ಆನೆಯನ್ನು. ಸೀದಾ ಯಾವುದಾದ್ರೂ ತಿಪ್ಪೆ ಹತ್ತಿರ ಹೋಗಿ ಅಲ್ಲಿರೋ ಹುಡಿ ಮಣ್ಣು ಕಸ ಎಲ್ಲ ಮೈಮೇಲೆ ಹಾಕೋತದೆ. ಆವಾಗ ಆನೆ ಉಲ್ಲಾಸ. ಇಡೀ ದಿನ ಸ್ವಚ್ಛಂದವಾಗಿ ಆರಾಮಿರ್ತದೆ. ಇಲ್ಲದಿದ್ದರೆ ಸಿಟ್ಟು ಬರ್ತದಂತೆ ಆನೆ. ಇದು ಭಗವಂತನ ಸೃಷ್ಟಿ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಗಾವಃ ಸ್ವಚ್ಛಂದಚಾರತಃ. ಕುಂಜರ ಪಾಂಸವರ್ಷೇಣ. ಬ್ರಾಹ್ಮಣ ಪರನಿಂದಯ. ಇದೆಲ್ಲರಿಗೂ ಅರ್ಥ ಆಗ್ತದೆ. ಬ್ರಾಹ್ಮಣರಿಗೆ ಉಲ್ಲಾಸ ಆಗೋದು ಯಾವಾಗ ಅಂದರೆ, ಯಾರನ್ನೋ ಆಡ್ಕೋತಾ ಇರ್ಬೇಕು, ಉಲ್ಲಾಸದಿಂದ ಕೇಳ್ತಾರೆ. ಪರವಾಗಿಲ್ಲ, ಇವತ್ತು ಪುರಾಣ ಇಲ್ದಿದ್ರು ಪರವಾಗಿಲ್ಲ, ಒಬ್ಬ ಬ್ರಾಹ್ಮಣರನ್ನ ಆಡ್ಕೋತಾ ಇದ್ದಾರೆ ಅಂತಂದರೆ, ಹೌದಾ ಹೌದಾ ಏನಂತೆ ಅಂತ ಕೆದಕಿ ಕೇಳಿ ಸಂತೋಷ ಪಡೋದು. ಅವ್ರು ನಾಡ್ಕೊಂಡಾಗ ಇವ್ರು ಸಂತೋಷ, ಇವ್ರು ನಾಡ್ಕೊಂಡಾಗ ಅವ್ರಿಗೆ ಸಂತೋಷ. ಇದು ಭಗವಂತನ ಸೃಷ್ಟಿ. 3 ಇರಲಿ, ಕೊನೆದಾಗಬಾರ್ದು ಅಂತಷ್ಟೇ. ಬ್ರಾಹ್ಮಣ ಪರನಿಂದಯ. ಹಾಗೆ ಗೋವುಗಳಿಗೆ ಸ್ವಚ್ಛಂದಚಾರ ಬೇಕು. ಕೃಷ್ಣ ಹೇಳ್ತಾನೆ, ಅಣ್ಣ, ಎಲ್ಲಿ ಸ್ವಚ್ಛಂದ ಸಂಚಾರ ಮಾಡಬೇಕು ಗೋವುಗಳು? ಜಾಗವೇ ಇಲ್ಲ. ಎಷ್ಟು ಹೋದರೂ ಕೂಡ ಈ ಗೋಮಾಳ ಪ್ರದೇಶ ಅಂತ ಇರ್ತದೆ, ದನ ಮೇಯೋ ಜಾಗ. ಅದರಲ್ಲೆಲ್ಲ ಮನೆಗಳು ಬರ್ತಾ ಇದೆ, ಎಲ್ಲ ಪ್ಲಾಟ್ ಆಗ್ತಾ ಇದೆ, ಮನೆ ಬರ್ತಾ ಇದೆ. ಎಷ್ಟು ದೂರ ಹೋದರೂ ಸಿಟಿ ಬೆಳೀತಾನೇ ಇದೆ. ದನಗಳಿಗೆ ಹೋಗಿ ಸಂಚಾರ ಮಾಡಲಿಕ್ಕೆ ಜಾಗ ಇಲ್ಲ.
ಆದ್ದರಿಂದ ಇದು ನಂದಗೋಕುಲ ಸಾಕು ಮಾಡೋಣ, ವೃಂದಾವನಕ್ಕೆ ಹೋಗೋಣ. ಗೋವರ್ಧನ ಪರ್ವತ ಇದೆ, ಯಮುನಾ ತೀರ ತುಂಬ ಚೆನ್ನಾಗಿದೆ, ಅಲ್ಲಿ ಹೋಗೋಣ ಅಂತ ಹೇಳಿ ಅದಕ್ಕಾಗಿ ಎಲ್ಲರೂ ಬರಬೇಕಲ್ಲ. ತಾನೊಬ್ಬನೇ ಹೋದರೆ ತೋಳುಗಳನ್ನು ಸೃಷ್ಟಿ ಮಾಡಿದ, ತೋಳುಗಳ ಹಾವಳಿ ಅಂತ ಎಲ್ಲರೂ ವೃಂದಾವನಕ್ಕೆ ತಯಾರಾದರು. ಅದು ಅವನಿಗೂ ಬೇಕಾಗಿತ್ತು. ಶ್ರೀಕೃಷ್ಣ ಎಲ್ಲರನ್ನು ಕರ್ಕೊಂಡು ವೃಂದಾವನಕ್ಕೆ ಹೋಗಿದ್ದಾನೆ.